ವೀಕ್ಷಕರೇ, ಅನ್ನದಾತ ನಮೋ ನಮಃ ಗ್ರ್ಯಾಂಡ್ ಫಿನಾಲೆ ಕಾನ್ಕ್ಲೇವ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಬಿಸಿಲಿಗೂ ಜಗ್ಗದೆ, ಚಳಿಗೂ ಬಗ್ಗದೆ, ಗಾಳಿ ಮಳೆಯನ್ನು ಲೆಕ್ಕಿಸದೆ ಬೆವರು ಹರಿಸಿ ದುಡಿಯುವ ಕಾಯಕ ಯೋಗಿ ಅಂದ್ರೆ ನಮ್ಮ ಅನ್ನದಾತರು, ರೈತರು. ಅವರೇ ಜಗತ್ತಿಗೆ ಅನ್ನದಾತರು. ಇಂತಹ ಅನ್ನದಾತರ ಆಧುನಿಕ ಕೃಷಿ ಪದ್ಧತಿ, ಮಾಡರ್ನ್ ಮಾರ್ಕೆಟಿಂಗ್ ಟೆಕ್ನಿಕ್ಗಳು, ಕಡಿಮೆ ಭೂಮಿಯಲ್ಲಿ ಅಧಿಕ ಇಳುವರಿ ಪಡೆಯುವಂತಹ ರೈತರ ಯಶೋಗಾಥೆಗಳನ್ನ ನಾವು 3 ತಿಂಗಳುಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಬಂದಿದ್ದೀವಿ. ಅದು ಅನ್ನದಾತ ನಮೋ ನಮಃ ಅನ್ನುವಂತಹ ವಿಶೇಷ ಕಾರ್ಯಕ್ರಮದ ಮೂಲಕ ಸತತ 3 ತಿಂಗಳಿಂದ ಅನ್ನದಾತರ ಯಶೋಗಾಥೆಗಳನ್ನ ನಿಮಗೆ ತೋರಿಸ್ತಾ, ಅವರ ಸಾಧನೆಗಳನ್ನ ಮೆಲುಕು ಹಾಕುತ್ತಾ, ಅವರನ್ನ ಇಡೀ ಪ್ರಪಂಚಕ್ಕೆ ತೋರಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಬಂದಿದ್ದೀವಿ. ಮಾದರಿ ರೈತರನ್ನ ಗುರುತಿಸಿ ಅವರನ್ನ ಎಲ್ಲರಿಗೂ ಪರಿಚಯಿಸುವ ಕಾಯಕ ಮಾಡಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. 3 ತಿಂಗಳ ಕಾರ್ಯಕ್ರಮ ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಇವತ್ತು ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ. ಕರ್ನಾಟಕದಲ್ಲಿರುವಂತಹ ಮಾದರಿ ರೈತರು ಆಧುನಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸಾವಯವ ಕೃಷಿ ಪದ್ಧತಿಯಿಂದ ಗೆದ್ದು ಬೀಗಿದ ರೈತರು, ತಮ್ಮದೇ ಆದ ಮಾರ್ಕೆಟಿಂಗ್ ಟೆಕ್ನಿಕ್ಗಳಿಂದ ಯಶಸ್ಸಿನ ಹಾದಿಯತ್ತ ಸಾಗಿದ ರೈತರನ್ನ ಗುರುತಿಸಿ ಅವರ ಬಗ್ಗೆ ನಿಮಗೆ ತಿಳಿಸಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಅದರಲ್ಲೂ ಇವತ್ತಿನ ಕಾರ್ಯಕ್ರಮ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಇವತ್ತು ಅನ್ನದಾತ ನಮೋ ನಮಃ ಗ್ರ್ಯಾಂಡ್ ಫಿನಾಲೆಯ ಕಾನ್ಕ್ಲೇವ್. ಈ ಕಾನ್ಕ್ಲೇವ್ ನಲ್ಲಿ ನಮ್ಮ ಜೊತೆಗಿರ್ತಾರೆ ಸಾಕಷ್ಟು ಮುಖ್ಯ ಅತಿಥಿಗಳು. ಪ್ರಮುಖವಾಗಿ ಕೃಷಿ ಸಚಿವರಿರ್ತಾರೆ, ಕೃಷಿ ತಜ್ಞರು ಇರ್ತಾರೆ, ವಿಶೇಷ ಅತಿಥಿಗಳು ಕೂಡ ಇರ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೇವೆ. ಇವತ್ತಿನ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ. ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, BMRDA ಅಪ್ರೂವ್ಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಅಂಡ್ ನೆಲಮಂಗಲ. ಫುಡ್ ಪಾರ್ಟ್ನರ್ ಸುಮಿರಾ ಫುಡ್ಸ್, ಶೇರಿಂಗ್ ನ ಹೊಸ ಫಂಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮುಖ್ಯ ಅತಿಥಿಗಳು ಇರ್ತಾರೆ ಅಂತ ನಾನು ಆಗ್ಲೇ ಹೇಳಿದೆ. ಯಾಕಂದ್ರೆ ಪ್ರಮುಖವಾಗಿ ಕೃಷಿ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೇನೆ ಸಾಕಷ್ಟು ಕೃಷಿ ತಜ್ಞರು ನಮ್ಮ ಜೊತೆ ಇರ್ತಾರೆ. ಯಾವ ರೀತಿಯಾಗಿ ರೈತರು ಈ ಒಂದು ಸಂದರ್ಭದಲ್ಲಿ, ಕೊರೋನಾದಂತಹ ಸಂದರ್ಭದಲ್ಲೂ ಕೂಡ ಆರ್ಥಿಕತೆಯನ್ನ ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸಿದ್ರು. ಎಂತಹ ಸಂದರ್ಭವೇ ಇರಲಿ, ನಾವು ದೇಶದ ಆರ್ಥಿಕತೆಯನ್ನ ಮಾತ್ರ ಅಲ್ಲ, ಎಲ್ಲರಿಗೂ ಬೇಕಾದಂತಹ ಆಹಾರ ಪದ್ಧತಿಗಳನ್ನು ನಾವು ಬೆಳೆದು ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಆಗುವಂತಹ ರೀತಿಯಲ್ಲಿ ನಾವು ಕೆಲಸ ಮಾಡಿದೀವಿ ಅನ್ನುವಂತಹ ಹೆಮ್ಮೆ ನಮ್ಮ ರೈತರದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಇಡೀ ಒಂದು ಸಮಾಜದ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅನ್ನೋದರ ಜೊತೆಗೆ ಈ ಒಂದು ಕೃಷಿಯನ್ನೇ ನಂಬಿಕೊಂಡಂತಹ ರೈತರು ಯಾವ ರೀತಿಯಾಗಿ ಅದರ ಲಾಭವನ್ನ ಪಡ್ಕೊಂಡಿದ್ದಾರೆ, ಅದರ ಉಪಯೋಗಗಳನ್ನ ಪಡ್ಕೊಂಡವರು ಬೇರೆಯವರಿಗೆ ಹೇಗೆ ಮಾದರಿಯಾಗಿದ್ದಾರೆ, ಇವೆಲ್ಲದರ ಬಗ್ಗೆ ನಾವು ನಮ್ಮ ಇವತ್ತಿನ ಚರ್ಚೆಯಲ್ಲಿ ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಸಾಕಷ್ಟು ಪ್ರಯೋಜನವನ್ನು ಕೂಡ ರೈತರು ಇವತ್ತು ಪಡ್ಕೊಳ್ಬಹುದು ಈ ಒಂದು ಕಾರ್ಯಕ್ರಮದ ಮೂಲಕ. ನಮ್ಮ ಜೊತೆ ಇವತ್ತು ಸಾಕಷ್ಟು ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ಬೇಸಾಯ ಶಾಸ್ತ್ರಜ್ಞರು, ಕೃಷಿ ತಜ್ಞರು ಆಗಿರುವಂತಹ ಡಾಕ್ಟರ್ ಅತಿಕುರ್ ರೆಹಮಾನ್ ಅವರನ್ನ. GKVKಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೂಡ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಾಕಷ್ಟು ಕೃಷಿ ಪದ್ಧತಿಗಳ ಬಗ್ಗೆ ನಮ್ಗೆ ಇವತ್ತು ಮಾಹಿತಿಯನ್ನ ನೀಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ತಜ್ಞರು ಕೂಡ ಇರ್ತಾರೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶವೇ ರೈತರನ್ನ ಗುರುತಿಸುವಂತಹ ಕೆಲಸ. ಅದರಲ್ಲೂ ಪ್ರಮುಖವಾಗಿ ಇನ್ನೊಂದಷ್ಟು ಈಗ ನಾವು ನೋಡ್ತಾ ಇದ್ವಿ, ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಾವು ಕೆಲಸಗಳನ್ನ ಬಿಟ್ಟು ಹಳ್ಳಿಗಳ ಕಡೆ ಹೋದಂತವರನ್ನ ನಾವು ಗಮನಿಸಿದ್ದೀವಿ. ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳ ಮೂಲಕ ಜನರನ್ನ ಇನ್ನಷ್ಟು ಅವರಿಗೆ ಸ್ಫೂರ್ತಿ ಕೊಡುವಂತಹ ಕೆಲಸವನ್ನ 3 ತಿಂಗಳಿಂದ ಮಾಡ್ತಾ ಇದೀವಿ. ರೈತರನ್ನ, ಸಾಧಕರನ್ನು ಗುರುತಿಸುವ ಕೆಲಸ. ಮೊದಲನೇದಾಗಿ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಇದು ತುಂಬಾ ಒಂದು ಒಳ್ಳೆ ಶ್ಲಾಘನೀಯ ಕೆಲಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗಿಂದ ಸಂಜೆ ತನಕ ಬೆವರಿಳಿಸಿ ಹೊಲದಲ್ಲಿ ಕೆಲಸ ಮಾಡಿ ದುಡಿಯೋ ರೈತನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅನ್ಸುತ್ತೆ. ಅಂತದ್ರಲ್ಲಿ ನೀವು ಅವರನ್ನ ಗುರ್ತು ಹಿಡಿದು ಅದರಲ್ಲೂ ಸಾಧನೆ ಮಾಡಿರೋರನ್ನ ಬೇರೆಯವರಿಗೆ ಪರಿಚಯ ಮಾಡಿ ಇತರ ರೈತರಿಗೂ ಒಂದು ದಾರಿದೀಪ ಆಗ್ಲಿ ಅಂತ ನೀವು ಮಾಡ್ತಾ ಇರೋ ಕೆಲಸನ ತುಂಬಾ ಮೆಚ್ಚುಗೆ ಅಂತ ಕೆಲಸನೇ. ನಾವು ಹಲವು ವರ್ಷಗಳಿಂದಲೂ ನಾವು ಕೃಷಿ ಪದ್ಧತಿಯನ್ನ ನೋಡ್ತಾ ಬಂದಿವಿ. ಪ್ರತಿ ಬಾರಿ ಕೂಡ ಬೇರೆ ಬೇರೆ ರೀತಿಯಾದಂತಹ ವೈವಿಧ್ಯಮತೆಯನ್ನ ಕಂಡಿದ್ದೇವೆ. ಜೊತೆಗೆ ಅದರಲ್ಲಿ ಬೇರೆ ಬೇರೆ ರೀತಿಯಂತಹ ಪರಿವರ್ತನೆ ಆಗಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲಿ ಹಾರ್ವೆಸ್ಟಿಂಗ್ ವಿಚಾರಕ್ಕೆ ಬಂದಾದ್ರೆ ಎಷ್ಟೋ ಸಂದರ್ಭದಲ್ಲಿ ರೈತರು ಅವರಾಗಿ ಇನ್ವೆನ್ಷನ್ ಗಳನ್ನ ಮಾಡಿದನ್ನ ನಾವು ನೋಡಿದೀವಿ, ಏನೇನ್ ಚೇಂಜಸ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಮೊದಲನೇದಾಗಿ ರೈತರಿಗೆ ಯಾವ ರೀತಿಯಾದಂತಹ ಒಂದು ಟಿಪ್ ಕೊಡೋದಕ್ಕೆ ಬಯಸ್ತೀರಿ ನೀವು? ಹಾರ್ವೆಸ್ಟಿಂಗ್ ಅಥವಾ ಕಟಾವು ಅಂತ ಹೇಳಿದ್ರೆ ತುಂಬಾ ಮುಖ್ಯವಾದ ಹಂತ.
3-5-6 ತಿಂಗಳಷ್ಟು ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಯನ್ನ ತಗೊಳ್ಳುವಂತ ಒಂದು ಹಂತ. ಇದರಲ್ಲಿ ಏನಾಗುತ್ತೆ, ನಾವು ನೋಡಿದಾಗ ಸರಿಸುಮಾರು 20-30% ಆಹಾರ ಸರಿಯಾಗಿ ಕಟಾವ್ ಆಗದೆ ಇದ್ದಾಗ ನಷ್ಟ ಆಗುತ್ತೆ. ಅಂದ್ರೆ ಅಷ್ಟೊಂದು ಲಾಭ ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕಟಾವು ಸಂದರ್ಭ. ಹೌದು. ಸೊ ಕಟಾವನ್ನು ನಾವು ಸರಿಯಾದ ಹಂತದಲ್ಲಿ ಮಾಡೋದು ತುಂಬಾ ಮುಖ್ಯ, ಸರಿಯಾದ ಸಮಯದಲ್ಲಿ. ಅಂದ್ರೆ ಈಗ ಒಂದು ನಾವು ಬೆಳೆ ತಗೊಂಡಾಗ ಅದರಲ್ಲಿ ತೇವಾಂಶ ಇರುತ್ತೆ ಕಾಳಿನಲ್ಲಿ, ಅದು ತುಂಬಾ ಜಾಸ್ತಿ ಇದ್ದಾಗ ಕಟಾವ್ ಮಾಡಿದ್ರು ಮುಂದೆ ಅದನ್ನ ಶೇಖರಣೆ ಮಾಡ್ಬೇಕಾದ್ರೆ ಶಿಲೀಂಧ್ರಗಳಿಂದ ಅಥವಾ ಹುಳ ಹುಟ್ಟೆಯಿಂದನೂ ನಷ್ಟ ಆಗೋದು ನೋಡ್ಬೋದು. ಆಮೇಲೆ ಹಾಗೇನೆ ತುಂಬಾ ದಿನ ಹಂಗೆ ಬಿಟ್ರೆ ಕೆಲವಷ್ಟು ಬೆಳೆಗಳು ಏನಾಗುತ್ತೆ, ಈ ಕಾಯಿಗಳು ಎಲ್ಲ ಒಣಗ್ಬಿಟ್ಟು ಸಿಡಿದು ಅದರಿಂದನೂ ನಷ್ಟ ಆಗುತ್ತೆ. ಎಸ್, ಆ ನಷ್ಟವನ್ನು ಸರಿದೂಗಿಸುವಂತಹ ಬಗ್ಗೆ ಹೇಗೆ ಅನ್ನೋದ್ರ ಕಾರ್ಯಕ್ರಮವನ್ನ ಕೂಡ ನಾವು ಮಾಡಿದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ನಮ್ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾಗಿರುವಂತಹ BC ಪಾಟೀಲ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ನಾವು ನೋಡಿದೀವಿ, ಪ್ರತಿ ಬಾರಿ ಕೂಡ ರೈತರು ಯಾವ ರೀತಿಯಾದಂತಹ ಒಂದು ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ, ನಷ್ಟವನ್ನ ಅನುಭವಿಸ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅನೇಕ ರೈತರು ನಮಗೆ ಮಾದರಿಯಾಗಿದ್ದಾರೆ ಕೊರೋನಾದಂತಹ ಸಂದರ್ಭದಲ್ಲೂ ಅಂತ ಹೇಳಿ. ಸೊ ಅವರ ಯಶೋಗಾಥೆಗಳನ್ನ 3 ತಿಂಗಳುಗಳ ಕಾಲ ನಾವು ಎಲ್ಲರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ವಿ, ಅವರ ಸಾಹಸಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಮೊದಲನೇದಾಗಿ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ತಾನೇ ನೀವು ಹೇಳಿದಾಗೆ ಪ್ರಗತಿಪರ ರೈತರು, ಕೃಷಿಯಲ್ಲಿ ಸಾಧನೆ ಮಾಡಿದವರ ಬಗ್ಗೆ 3 ತಿಂಗಳಿಂದ ಹೇಳ್ಕೊಂಡು ಬಂದಿದ್ವಿ ಅಂತ ಹೇಳಿದ್ರೆ ತುಂಬಾ ಸ್ವಾಗತ. ಯಾವಾಗಲೂ ರೈತರ ಬಗ್ಗೆ ನೆಗೆಟಿವ್ ಹೇಳ್ಕೊಂತ ಹೋಗಿ ರೈತರಲ್ಲಿ ಎಲ್ಲೋ ಒಂದ್ ಕಡೆ ಆತ್ಮಸ್ಥೈರ್ಯಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ರೈತರಿಗೆ, ಪ್ರಗತಿಪರ ರೈತರಿರ್ತಾರೆ, ಅವ್ರು ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಏನೆಲ್ಲವನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಏನು ಕೃಷಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋಂತ ಮನೋಭಾವನೆ ಇದ್ದಾಗ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಂತ ರೈತರನ್ನ ಪರಿಚಯಿಸುವ ಮೂಲಕ ರೈತರಿಗೆ ಒಂದು ರೀತಿ ಪ್ರೋತ್ಸಾಹ ಆಗುತ್ತೆ, ಅವರಿಗೆ ಸ್ಫೂರ್ತಿ ತುಂಬಿದಾಗುತ್ತೆ, ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದಾಗುತ್ತೆ. ಈ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದಂತ TV18 ಅವರಿಗೆ ನಾನು ಧನ್ಯವಾದಗಳನ್ನ ಕೃಷಿ ಇಲಾಖೆಯ ಕೃಷಿ ಸಚಿವನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಆರ್ಥಿಕತೆಯನ್ನ ಮೇಲೆತ್ತಿದ್ದವರು ಅಂದ್ರೆ ನಮ್ಮ ರೈತರು, ನಮ್ಮ ಅನ್ನದಾತರು ಅಂತ ಹೇಳಿ. ಸೊ ಈ ಸಂದರ್ಭ ನಾವೆಲ್ಲರೂ ಕೂಡ ಅವರಿಗೆ ಸಲಾಮಿ ಹೇಳಲೇಬೇಕು, ಅವರಿಗೆ ಮೊದಲನೇದಾಗಿ ನಾವು ಸೆಲ್ಯೂಟ್ ಅನ್ನ ಹೊಡಿಲೇಬೇಕು ಅಂತ ಹೇಳಿ. ಯಾವ ರೀತಿಯಾಗಿ ರೈತರಿಗೆ ಇಂತಹ ಒಂದು ಕಾರ್ಯಗಳ ಮೂಲಕ ಒಂದು ರೀತಿಯ ಸ್ಫೂರ್ತಿದಾಯಕ ಕೆಲಸಗಳ ಆಗತ್ತೆ ಅಂತ ಹೇಳ್ತೀರಿ? ನೀವು ಕೃಷಿಕನಿಗೆ, ರೈತನಿಗೆ ಸೆಲ್ಯೂಟ್ ಹೊಡಿಲೇ ಹೋದ್ರೆ ಇವತ್ತು ನಮ್ಮ ಯಾರಿಗೂ ತಿನ್ನಕ್ ಅನ್ನ ಇರ್ತಾ ಇರ್ಲಿಲ್ಲ. ಕೋವಿಡ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿಗಳು ಕ್ಲೋಸ್ ಆಯ್ತು, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಕ್ಲೋಸ್ ಆಯ್ತು, ಹಾರ್ಡ್ವೇರ್ ಇಂಡಸ್ಟ್ರೀಸ್ ಕ್ಲೋಸ್ ಆಯ್ತು. ಯಾವುದೇ ಚಟುವಟಿಕೆಗಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕೂಡ ಕೃಷಿಕ ತನ್ನ ಚಟುವಟಿಕೆಗಳನ್ನು ನಿಲ್ಲಿಸದೆ ನಿರಂತರವಾಗಿ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಕೃಷಿ ಉಳಿದಿದೆ, ಕೃಷಿಕ ಉಳಿದಿದ್ದಾನೆ, ಕೃಷಿಕನನ್ನ ನಂಬಿಕೊಂಡಂತ ನಾಡು ಉಳಿದಿದೆ. ಹಾಗಾಗಿ ಇದು ಬಹಳ ಮಹತ್ವ ಕಾರ್ಯ. ಕೃಷಿ ಇಲಾಖೆಯಲ್ಲಿ ಕೋವಿಡ್ ಆದ ನಂತರ ಕೃಷಿ ಬಗ್ಗೆ ವಿಶೇಷವಾದಂತ ಒಂದು ಗೌರವ ಬಂದಿದೆ. ಜನರಿಗೆ ಇವತ್ತು ಕೃಷಿ ಏನು ಅಂತ ಹೇಳಿ ಅರ್ಥ ಆಗಿದೆ. ಇದುವರೆಗೂ ದ ವರ್ತ್ ಆಫ್ ವಾಟರ್ ಇಸ್ ನೋನ್ ಓನ್ಲಿ ವೆನ್ ಇಟ್ಸ್ ಡ್ರೈ ಅಂತ ಹೇಳ್ತಾರೆ. ಹಾಗೆ ಕೃಷಿ ಬೆಲೆ ಗೊತ್ತಾಗಿದ್ದು ಈ ಕೋವಿಡ್ ಸಂದರ್ಭದಲ್ಲಿ. ಎಸ್, ಈಗ ನೀವು ಹೇಳ್ತಾ ಇದ್ರಿ ಎಲ್ಲಾ ಇಂಡಸ್ಟ್ರಿಗಳು ಕೂಡ ನಿಂತು ಹೋದಂತಹ ಸಂದರ್ಭ ಅಂದ್ರೆ ಕೋವಿಡ್ ಸಂದರ್ಭ. ಆದ್ರೆ ಕೃಷಿಯ ಇಂಪಾರ್ಟೆನ್ಸ್ ಏನೇನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಯ್ತು. ಸಿಟಿಯಲ್ಲಿದ್ದಂಥವ್ರು ಕೆಲಸವನ್ನು ಕಳ್ಕೊಂಡಂತಹ ಸಂದರ್ಭ, ಮತ್ತೆ ಊರಿಗೆ ಹೋಗಿ ನವ ಯುವಕರು ಕೂಡ ನಾವು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತೀವಿ ಅನ್ನುವಂತಹ ಸಂದರ್ಭ. ಸೊ ಇದು ಒಂದು ಉದ್ಯಮವಾಗಿ ಪರಿವರ್ತನೆ ಆದಂತಹ ಬಗೆಯನ್ನ ವಿವರಿಸೋದಾದ್ರೆ, ಕೃಷಿ ಉದ್ಯಮ ಆಗ್ಬೇಕು, ರೈತ ಸ್ನೇಹ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ವಿಶೇಷವಾಗಿ ಕೋವಿಡ್ ನಂತರ ಸಂದರ್ಭದಲ್ಲಿ ತಾವು ಹೇಳಿದಾಗೆ ಏನು ಯುವಕ ಯುವತಿಯರು ಎಲ್ಲಾ ಪಟ್ಟಣಗಳನ್ನ ಸೇರ್ಕೊಂಡಿದ್ರು, ಹಳ್ಳಿಗಳು ವೃದ್ಧಾಶ್ರಮ ಆಗಿದ್ರು, ಕೊನೆಗೆ ಹಳ್ಳಿನೇ ಗತಿ ಅಂತೇಳಿ ವಾಪಸ್ಸು ಹಳ್ಳಿಗೆ ಬಂದಂತ ಸಂದರ್ಭ. ಇಂಥ ಸಂದರ್ಭದಲ್ಲೂ ಕೂಡ ಈ ವರ್ಷ ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಸುಮಾರು 1,140,00,000 ಮೆಟ್ರಿಕ್ ಟನ್ ಆಹಾರವನ್ನ ಉತ್ಪಾದನೆ ಮಾಡೋದ್ರ ಮೂಲಕ ಹಿಂದೆಂದೂ ಆಹಾರದ ಉತ್ಪಾದನೆ ಆಗದಷ್ಟು ಉತ್ಪಾದನೆ ಈ ವರ್ಷ ಆಗಿದೆ ಅಂತ ಹೇಳಿದ್ರೆ ಕೋವಿಡಿನ ಒಂದು ಎಫೆಕ್ಟ್. ಈಗ ಯುವಕರು ಪಟ್ಟಣ ಪ್ರದೇಶಗಳಿಂದ ಹಳ್ಳಿಗಳಿಗೆ ಬಂದು ಹೆಚ್ಚಾಗಿ ತಮ್ಮನ್ನ ತೊಡಗಿಸ್ಕೊಂಡು
ಕೃಷಿ ನಿರಂತರವಾಗಿ ಕೃಷಿಯಲ್ಲಿ ಭಾಗವಹಿಸಿದ್ರಿಂದ ಇದು ಹೆಚ್ಚಾಗಿ ಆಗಿದೆ. ಕೃಷಿ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದೆ. ಎಸ್, ನಾನು ಮಾತನಾಡಿಸ್ತೀನಿ BC ಪಾಟೀಲ್ ಅವರೇ. ಸಾಕಷ್ಟು ವಿಚಾರಗಳು ನಿಮ್ಮಿಂದ ಪಡ್ಕೊಳ್ಳೋದಿದೆ, ಹಾಗೆ ನಿಮ್ಮಿಂದ ಕೂಡ ಪಡ್ಕೊಳ್ಳೋದಿದೆ. ಅದರ ಜೊತೆಗೆ ನಮ್ಮ ಜೊತೆ ಇವತ್ತು ವಿಶ್ರಾಂತ ಕುಲಪತಿ ಆಗಿರುವಂತಹ GKVK ವಿಶ್ರಾಂತ ಕುಲಪತಿ ಆಗಿರುವಂತಹ ಡಾಕ್ಟರ್ S ಬಿಸಲಯ್ಯ ಅವರು ನಮ್ಮ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಸರ್, ಈಗಾಗಲೇ 3 ತಿಂಗಳಿನಿಂದ ಪ್ರತಿ ಒಬ್ಬ ರೈತರ ಯಶೋಗಾಥೆಗಳನ್ನ ಮುಂದಿಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಅವರನ್ನ ಗುರುತಿಸುವಂತಹ ಕೆಲಸ, ಯಾವ ರೀತಿಯಾಗಿ ರೈತರು ಸಾಧನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಪ್ರಯತ್ನ, ಏನ್ ಹೇಳಕ್ ಬಯಸ್ತೀರಿ ಸರ್? ನನ್ನ ದೃಷ್ಟಿಯಲ್ಲಿ ಇದು ಒಳ್ಳೆ ಪ್ರಯತ್ನ ಅಂತ ಹೇಳ್ತೀನಿ. ಜನಗಳಿಗೆ ಗೊತ್ತಾಗಬೇಕು, ರೈತರಿಂದ ಈ ಸಮಾಜಕ್ಕೆ ಏನು ಕಾಣಿಕೆ ಇದೆ ಅಂತ ತಿಳ್ಕೋಬೇಕು ಜನಗಳು. ಏನು ಕಾಣಿಕೆ ಇದೆ, ನೀವು ಒಂದು ವ್ಯವಸಾಯದ ಬಗ್ಗೆ ಯೋಚನೆ ಮಾಡಿದಾಗ ಇದ್ರ ಅಭಿವೃದ್ಧಿ ಯಾಕಾಗಬೇಕು? ಸಾಫ್ಟ್ವೇರ್ ಇಂಡಸ್ಟ್ರಿ ಡೆವಲಪ್ ಮಾಡೋಣ, ಇಂಡಸ್ಟ್ರಿ ಡೆವಲಪ್ ಮಾಡೋಣ, ಯಾಕೆ ಅಗ್ರಿಕಲ್ಚರ್ ಡೆವಲಪ್ ಆಗಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಆದಾಯದಲ್ಲಿ 100 ರೂಪಾಯಿ ಉತ್ಪತ್ತಿ ಇದ್ದ ಪಕ್ಷದಲ್ಲಿ ಅದರಲ್ಲಿ 13 ರಿಂದ 14 ರೂಪಾಯಿ ಮಾತ್ರ ಅಗ್ರಿಕಲ್ಚರ್ ಬರ್ತಾ ಇದೆ ಇವತ್ತು. ಆದ್ರೆ 13-14 ರೂಪಾಯಿನ ಮೇಲೆ ಅವಲಂಬಿತವಾಗಿರೋರು ನಮ್ಮ ಜನಸಂಖ್ಯೆಯ 60% ಭಾಗ. ಈ 60 ಭಾಗದ ಜನಗಳಿಗೆ ನಾವು ಕೊಡ್ತಾ ಇರೋದು 13-14 ರೂಪಾಯಿ ಮಾತ್ರ. ಆಗ ನಿಮಗೆ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಯ ಅಂತರ, ಆದಾಯದಲ್ಲಿ ಇರ್ತಕ್ಕಂಥ ಅಂತರ ಎಲ್ಲ ಗೊತ್ತಾಗತ್ತೆ ನೋಡಿ. ಇದರಿಂದ 80% of the poor people in this country, they are parked in the rural areas. ಹಳ್ಳಿಗಳಲ್ಲಿದ್ದಾರೆ ಅವರು. ನೀವು ವ್ಯವಸಾಯವನ್ನ ಅಭಿವೃದ್ಧಿ ಮಾಡಿದ ಪಕ್ಷದಲ್ಲಿ ಈ ಬಡತನ ನಿವಾರಣೆ ಸಾಧ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಕ್ಸಾಕ್ಟ್ಲಿ. ಎರಡನೇದಾಗಿ ಮುಖ್ಯವಾಗಿ ಸುಮಾರು 70-80% ಕೆಲಸಗಳು ಅಗ್ರಿಕಲ್ಚರ್ ಸೆಕ್ಟರ್ಲೇ ಬರಬೇಕು. ಅಗ್ರಿಕಲ್ಚರೇ ಮೂಲಾಧಾರ ಇದಕ್ಕೆ. ನಿಮಗೆ ಇದು ಬರಬೇಕಾಗಿದ್ದ ಪಕ್ಷದಲ್ಲಿ. ಈಗ ನೀವೊಂದು ಮಾತು ಹೇಳಿದ್ರಿ, ಜನಗಳು ಒಂದು ಸಾರಿ ಅವ್ರ ಕಷ್ಟ ಆದಾಗ ಹಳ್ಳಿನಲ್ಲಿ ಪಟ್ಟಣಕ್ಕೆ ಬರ್ತಾರೆ, ವಲಸೆ ಗುಳೆ ಬರೋದು ಅಂತೀವಲ್ಲ, ಅದು ನಾ ಹೇಳ್ತಾ ಇರೋದು. ಪಟ್ಟಣಕ್ಕೆ ಬಂದ್ಮೇಲೆ ಅವ್ರು ಎಲ್ಲಿ ಸೆಟ್ಲ್ ಆಗ್ತಾರೆ ಹೇಳಿ? ಸ್ಲಮ್ಗಳಲ್ಲಿ. ಅಂತಹ ಸಂದರ್ಭ ಕೋವಿಡ್ ಅದಕ್ಕೆ ಬದಲಾದಂತಹ ಒಂದು ಸಿಚುವೇಶನ್ ಅನ್ನ ಕೂಡ ಕಂಡು ತಂತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನಾನು ಮಾತನಾಡಿಸ್ತೀನಿ. ಹಾಗೆಯೇ ಸರ್ಕಾರ ರೈತರಿಗೆ ಬೇಕಾದಂತಹ ಪೂರಕ ಯೋಜನೆಗಳನ್ನ ಏನೇನ್ ತಂದಿದೆ, ಯಾವ ರೀತಿಗೆ ರೀಚ್ ಆಗುತ್ತೆ, ಮಾರ್ಕೆಟಿಂಗ್ ಮಾಡುವಂತಹ ಬಗ್ಗೆ ಹೇಗೆ, ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಇನೋವೇಷನ್ ಗಳನ್ನ ಸಾಕಷ್ಟು ಜನ ರೈತರು ಮಾಡಿದ್ದಾರೆ. ಅವೆಲ್ಲದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಅನ್ನದಾತ ನಮೋ ನಮಃ ಗ್ರ್ಯಾಂಡ್ ಫಿನಾಲೆ ಕಾನ್ಕ್ಲೇವ್ಗೆ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ, ಯಾವ ರೀತಿಯಾಗಿ ರೈತರು ಸಾಧನೆಗಳನ್ನ ಮಾಡಿದ್ದಾರೆ, ಜೊತೆಗೆ ಇನ್ನಷ್ಟು ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಕೃಷಿ ಸಚಿವರಾಗಿರುವಂತಹ BC ಪಾಟೀಲ್ ಅವರು ಈಗಾಗಲೇ ಇದ್ದಾರೆ, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. BC ಪಾಟೀಲ್ ಅವರೇ, ಈಗಾಗಲೇ ನಾವು ನೋಡಿದ ಹಾಗೆ ರೈತರು ಸಾಕಷ್ಟು ಬೇರೆ ಬೇರೆ ರೀತಿಯ ಇನೋವೇಷನ್ ಗಳನ್ನ ಮಾಡಿದ್ದಾರೆ, ತಮ್ಮದೇ ಆದಂತಹ ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಿಕೊಂಡಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಕ್ಸ್ಪೋರ್ಟ್ ವಿಚಾರ ಅಂತ ಬಂದಾಗ ಈಗಾಗಲೇ ಬೇರೆ ಬೇರೆ ಹೂವಾಗಿರ್ಬೋದು, ಹಣ್ಣುಗಳು, ದ್ರಾಕ್ಷಿ, ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜ್ಯಕ್ಕೆ, ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಬೇರೆ ರೀತಿಯಾದಂತಹ ಪ್ರಯತ್ನಗಳು ಯಾವ ರೀತಿಯಾಗಿ ಸಾಗ್ತಾ ಇದೆ ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ? ಈಗ ರೈತರು ತಾವು ಬೆಳೆದಂತ ಬೆಳೆಗಳನ್ನ ಇವತ್ತು ನಮ್ಮ ಸರ್ಕಾರಗಳು ಎಲ್ಲಿವರೆಗೂ ರೈತರನ್ನ ನಾವು ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಕೇವಲ ಬೀಜ ಗೊಬ್ಬರ ಕೊಟ್ಟು, ಔಷಧಿ ಕೊಟ್ಟು, ಬಿತ್ತನೆ ಮಾಡಿ ಬೆಳೆದು ಮುಂದೆ ಏನ್ ಮಾಡ್ಬೇಕು ಅಂತೇಳಿ ರೈತನಿಗೆ ಗೊತ್ತಿರಲ್ಲ ಅಂತ ಸಮಯದಲ್ಲಿ ನಾವು ಕೈ ಬಿಡ್ತಾ ಇದ್ವಿ. ಈಗ
ರೈತ ತಾನು ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದಂತ ಬೆಲೆ ಸಿಗಬೇಕು, ರೈತರ ಆದಾಯ ದುಪ್ಪಟ್ಟಾಗಬೇಕು ಅಂತ ಹೇಳಿದ್ರೆ ರೈತ ತಾನು ಬೆಳೆದಂತ ಆಹಾರ ಪದಾರ್ಥಗಳನ್ನ ಸಂಸ್ಕರಣೆ ಮಾಡ್ಬೇಕು. ಹೌದು, ಸಂಸ್ಕರಣೆ ಮಾಡಿ ಮುಂದೆ ಅವುಗಳನ್ನ ಮಾರುವಂತದ್ದು ದೇಶದಲ್ಲಿ ಇರ್ಬೋದು, ರಫ್ತಾನು ಮಾಡುವಂತದ್ದು ಇರ್ಬೋದು, ಬಾಗ್ದು. ಅದಕ್ಕೋಸ್ಕರ ನಮ್ಮ ಕೃಷಿ ಇಲಾಖೆಯಿಂದ ಇವತ್ತು ಕೆಪೆಕ್ ಅನ್ನುವಂತ ಒಂದು ಸಂಸ್ಥೆಯನ್ನ ನಾವು ಮಾಡಿದ್ದು. ಆ ಕೆಪೆಕ್ ಸಂಸ್ಥೆ ಮೂಲಕ FPOಗಳನ್ನ ಮಾಡಿ FPOಗಳ ಮೂಲಕ ರೈತರು ಬೆಳೆದಂತ ಪದಾರ್ಥಗಳನ್ನ ಕೊಂಡ್ಕೊಂಡು ರೈತರು ಮತ್ತು ವ್ಯಾಪಾರಸ್ಥರು ಎಕ್ಸ್ಪೋರ್ಟ್ ಮಾಡುವಂತವ್ರ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ಕೆಪೆಕ್ ಸಂಸ್ಥೆ ಕಾರ್ಯನಿರ್ವಹಿಸಿ ಕೆಪೆಕ್ ಮೂಲಕ ರೈತರಿಗೆ ಬೆಳೆದಂತ ಬೆಳೆಗಳನ್ನ ಹೊರ ರಾಜ್ಯಗಳಿಗೆ, ಹೊರ ರಾಷ್ಟ್ರಗಳಿಗೆ ಮಾರುವಂತ ಕೆಲಸಕ್ಕೆ ಕೆಪೆಕ್ ಪೂರಕವಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಪೆಕ್ ಅನ್ನ ಬಲಪಡಿಸುವಂತದ್ದು ಬಹಳ ಅವಶ್ಯಕತೆ ಇದೆ. ಕೆಪೆಕ್ ಆಹಾರ ಸಂಸ್ಕರಣಾ ಘಟಕದಲ್ಲಿ ಇವತ್ತು FPOಗಳನ್ನ ಮಾಡಿ ಬಹಳಷ್ಟು ಕಡೆ ಇವತ್ತು ನಾವು ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿದೆ. ಅದಾಗ್ಯೂ ಕೂಡ ರೈತರು ಕೂಡ ಬಹಳಷ್ಟು ಮುಂದೆ ಬಂದಿದ್ದಾರೆ. ಈಗ ಕೆಲವು ರೈತರು ಬಹಳಷ್ಟು ವಿದ್ಯಾವಂತರು, ಬುದ್ಧಿವಂತರು. ಈಗೀಗ ಕೃಷಿ ಇಟ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್. ನಾವು ಬಿಕಮ್ ಎ ಫ್ಯಾಷನ್. ಅರ್ಲಿಯರ್ ಒಂದು ಕಾಲದಲ್ಲಿ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಬಹಳ ಕೀಳರಿಮೆ ಇತ್ತು. ಆದ್ರೆ ಇತ್ತೀಚೆಗೆ ರೈತರ ಒಂದು ಕೃಷಿ ಬಗ್ಗೆ ವಿದ್ಯಾವಂತರು ಹೆಚ್ಚು ಗಮನ ಕೊಡ್ತಾ ಇರೋದ್ರಿಂದ, ಈಗ ಯುವಕರು ಮುಂದೆ ಬಂದಿರೋದ್ರಿಂದ ಅವರೇ ತಮ್ಮನ್ನ ತಾವು ಈ ಮಾರಾಟದಲ್ಲಿ ರೈತರು ಬೆಳೆದಂತ ಬೆಳೆಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ಕಡೆ ಮಾರೋದಕ್ಕಾಗಿ ಅವರು ಇನ್ವಾಲ್ವ್ ಆಗಿರೋದ್ರಿಂದ ಅದು ಬಹಳಷ್ಟು ಅನುಕೂಲ ಆಗ್ತದೆ. ಇದರಲ್ಲಿ ವಿದ್ಯಾವಂತರು ಈ ಸಂಸ್ಥೆಗಳನ್ನ ಕಟ್ಟಿಕೊಳ್ಳೋದ್ರ ಮೂಲಕ ನನ್ನ ಅನಿಸಿಕೆಯಲ್ಲಿ ಇನ್ನೂ ಒಂದಾಗಬೇಕು. ಈ ಹಾಲು ಒಕ್ಕೂಟ ಯಾವ ರೀತಿ ಇದೆ ಹಳ್ಳಿಗಳಲ್ಲಿ, ಹಳ್ಳಿಗಳಲ್ಲಿ ಕೃಷಿಕರು ಬೆಳೆದಂತ ಬೆಳೆಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಥವಾ ಸಂಗ್ರಹಣೆ ಮಾಡ್ಲಿಕ್ಕೆ ಕೋಆಪರೇಟಿವ್ ಮಾರ್ಕೆಟಿಂಗ್ ಸಿಸ್ಟಮ್ ಬರ್ಬೇಕು. ಇವತ್ತಿದ್ದಾರೆ 15-20 ಸೇರಿ ಅವರು ಎಲ್ಲ ಒಂದು ಸಂಸ್ಥೆಯನ್ನ ಮಾಡ್ಕೊಂಡು ಅವರು ರೈತರು ಬೆಳೆದಂತ ಬೆಳೆಗಳನ್ನ ಸಾಮೂಹಿಕವಾಗಿ ಪರ್ಚೇಸ್ ಮಾಡಿ ಅದನ್ನ ಹೊರ ರಾಜ್ಯಗಳಿಗೆ ಮತ್ತು ಹೊರ ರಾಷ್ಟ್ರಗಳಿಗೆ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಕೋಆಪರೇಟಿವ್ ಮಾರ್ಕೆಟಿಂಗ್ ಫಾರ್ಮ್ ಅನ್ನು ಕೂಡ ನಾನು ಬಹಳ ಉತ್ತೇಜನ ಮಾಡ್ತಾ ಇದ್ದೀನಿ. ಅದು ಕೂಡ ಆಗ್ಬೇಕಾಗಿದೆ. ನಾನು ಈಗ ರೈತರೊಂದಿಗೆ ಒಂದು ದಿನ ಅನ್ನುವಂತ ಕಾರ್ಯಕ್ರಮವನ್ನ ಮಾಡಿ ಪ್ರತಿ ಜಿಲ್ಲೆಯ, ಪ್ರತಿ ರಾಜ್ಯದ, ಪ್ರತಿ ಜಿಲ್ಲೆಗೆ, ತಾಲೂಕಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ರೈತರನ್ನ ದೃಷ್ಟಿಯಲ್ಲಿ ಅವ್ರನ್ನ ತಯಾರು ಮಾಡುವಂತ ಕೆಲಸವನ್ನ, ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತ ಕೆಲಸಗಳನ್ನ ಈಗ ನಾನು ಪ್ರಾರಂಭ ಮಾಡಿದ್ದೇನೆ. ರೈತ ಅಂದ್ರೆ ಹಳ್ಳಿಯಲ್ಲಿ ಬೆಳೆದು ಕುತ್ಕೊಳ್ಳೋದಷ್ಟೇ ಅಲ್ಲ, ಬೆಳೆದಂತ ಬೆಳೆ ಅವನಿಗೆ ಬೆಲೆ ಸಿಗ್ಬೇಕು ಅಂದ್ರೆ ರೈತ ತನ್ನಷ್ಟಕ್ಕೆ ತಾನೇ ಸಂಸ್ಕರಣೆ ಮಾಡಿ ತಾನು ಮಾರಾಟ ಮಾಡಿದ್ರೆ, ಮಾಡಿ ಮಾರಿದ್ರೆ ಆಗ ರೈತನ ಆದಾಯ ಹೆಚ್ಚಾಗುತ್ತೆ. ಅವಾಗ ರೈತ ಈ ಕೃಷಿ ಲಾಭದಾಯಕ ಉದ್ಯಮ ಆಗುತ್ತೆ, ಲಾಭದಾಯಕ ಕೃಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚು ರೈತರು ತೊಡಗಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ರೈತರನ್ನ ಮಾನಸಿಕ ಪರಿವರ್ತನೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ರೆಸ್ಪಾನ್ಸ್ ಯಾವ ರೀತಿಯಾಗಿ ಬಂದಿದೆ ಇದಕ್ಕೆ ಅಂತ ಹೇಳಿ ಒಂದು ಪ್ರಶ್ನೆ. ಇನ್ನೊಂದ್ ಕಡೆ ನೀವು ಹೇಳಿದ್ರಿ ಅಪೆಕ್ ಮೂಲ ವಿಚಾರವನ್ನ ಕೂಡ ಹೇಳಿದ್ರಿ. ರೀಚ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜನರಿಗೆ. ಅದು ರೀಚ್ ಆದಾಗ ಮಾತ್ರ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಯಾವ ರೀತಿ ರೀಚ್ ಮಾಡುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ? ಈಗ ನೋಡಿ, ರೈತರು ಬಹಳಷ್ಟು ಮುಂದೆ ಬಂದಿದ್ದಾರೆ. ಬಹಳಷ್ಟು ರೆಸ್ಪಾನ್ಸ್ ಅತ್ಯುತ್ತಮವಾಗಿದೆ. ಹೆಚ್ಚು ಆದಾಯ ಬರ್ತದೆ ಅಂತ ಹೇಳಿದ್ರೆ ಯಾಕೆ ಬರಲ್ಲ? ಈಗ ಉದಾಹರಣೆಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಕೃಷಿ ಮೇಳಕ್ಕೆ ನಾನು ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಕುಲಪತಿಗಳು, ವಿಜ್ಞಾನಿಗಳು ತೋರಿಸಿದ್ರು ನನಗೆ ಒಂದು ಕ್ಯಾಪ್ಸಿಕಮ್ ಬೆಳೆದಿದ್ದೇವೆ, ಇದು ಇಲ್ಲಿ ಮಾರ್ಕೆಟ್ ಮಾಡಿದ್ರೆ, ಇಲ್ಲಿ ನಾವು ಮಾರಿದ್ರೆ 40 ರೂಪಾಯಿ ಆಗ್ತದೆ, ಇದನ್ನ ಮಾರ್ಕೆಟ್ ಅಲ್ಲಿ ಹೋಗಿ ಮಾರಿದ್ರೆ ನಮಗೆ 80 ರೂಪಾಯಿ ಸಿಗ್ತದೆ ಅಂತ. ಕೃಷಿ ಬೆಳೆದಂತ ಬೆಳೆಗಾರನಿಗೆ ಕೇವಲ 40 ರೂಪಾಯಿ ಸಿಗ್ತದೆ, ವ್ಯಾಪಾರ ಮಾಡೋಣ 40 ರೂಪಾಯಿ ಸಿಗುತ್ತೆ ಅಂದಾಗ 120 ದಿವಸಗಳು ಬೆಳೆದಂತ ರೈತನಿಗೆ 140 ರೂಪಾಯಿ, 1 ತಾಸು 2 ತಾಸು ಬಂದು ಹೋದಂತ ವ್ಯಾಪಾರಸ್ಥನಿಗೆ 40 ರೂಪಾಯಿ. ಅಂದ್ರೆ ಈ ಮಧ್ಯವರ್ತಿಗಳನ್ನ ತಪ್ಪಿಸ್ಬೇಕು ಅಂದ್ರೆ ರೈತರನ್ನ ಮನವೊಲಿಸಿ ಅವರ ಮಾನಸಿಕ ಪರಿಸ್ಥಿತಿಯನ್ನ ಬದಲಾವಣೆ ಮಾಡು, ಅವ್ರನ್ನೇ ಮಾರ್ಕೆಟಿಂಗ್ ಮಾಡುವಂತದ್ದು, ರೈತರು ಮತ್ತು ಗ್ರಾಹಕರ ಮಧ್ಯೆ ನೇರವಾದಂತ ಒಂದು ಸಂಪರ್ಕವನ್ನ ಕಲ್ಪಿಸುವಂತ ಕೆಲಸನೇ ಇವತ್ತು ಕೆಪೆಕ್ ಮಾಡ್ತಾರೆ. ಎಸ್, ನೀವೀಗ ಕೃಷಿ ಮೇಳದ ಬಗ್ಗೆ ಮಾತನಾಡಿದ್ರಿ. GKVKಯಲ್ಲಿ ಪ್ರತಿ ಬಾರಿ ಕೂಡ ಕೃಷಿ ಮೇಳ ಆಗೋದನ್ನ ನಾವು ಗಮನಿಸ್ತೀವಿ. ಆದ್ರೆ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಈ ರೀತಿಯಾದಂತಹ ಒಂದು ಕೃಷಿ ಮೇಳಗಳನ್ನ ಆಯೋಜನೆ ಮಾಡೋದು, ಅದಕ್ಕೆ ಅವರನ್ನ ಸೇತುಬಂಧವನ್ನ ಮಾಡುವಂತಹ ಪ್ರಯತ್ನಗಳು ಏನಾದ್ರು ಆ ತರದ ಪ್ಲಾನ್ ಇದೆಯಾ ಹೇಗೆ ಅಂತ ಹೇಳಿ ಅವ್ರಿಗೆ ಇನ್ನಷ್ಟು ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋದಕ್ಕಿಂತ ರೈತರು ಎಲ್ಲಾ ಭಾಗದಲ್ಲಿ ಇದ್ದಾರೆ. ಭಾರತ ದೇಶದ ಪ್ರತಿಯೊಂದು ಮೂಲೆಯಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕೂಡ ನಮ್ಮ 2 ಕೃಷಿ ವಿಶ್ವವಿದ್ಯಾನಿಲಯಗಳಿದೆ. ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ, ರಾಯಚೂರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ.
ಅದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ನಮಗೆ ಶಿವಮೊಗ್ಗ ಮತ್ತು ಬೆಂಗಳೂರಿದೆ. ಎಲ್ಲ ಕಡೆಗೂ ಕೆವಿಕೆಗಳಿದ್ದಾವೆ. ಕೆವಿಕೆಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು, ತಂತ್ರಜ್ಞರು, ವಿಜ್ಞಾನಿಗಳು ಎಲ್ಲ ಕಡೆಗಿದ್ದಾರೆ. ಎಲ್ಲ ಕಡೆಗೂ ಕೃಷಿ ಮೇಳಗಳನ್ನ ಆಯೋಜನೆ ಮಾಡುವಂತದ್ದು ಇದ್ದೇ ಇದೆ. ಆದ್ರೆ ಈ ವರ್ಷ ನಮ್ಗೆ ಸ್ವಲ್ಪ ಈ ಕೋವಿಡ್ ಬಂದಿದ್ರಿಂದ ಕುಂಠಿತ ಆಯ್ತು. ಕೃಷಿ ಮೇಳಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಆಗಿಲ್ಲ. ಆದ್ರೂ ಕೂಡ ರೈತರನ್ನ ತರಬೇತಿ ಮಾಡುವಂತದ್ದು, ರೈತರಿಗೆ ನಾವು ಬಹಳಷ್ಟು ಸಮಯ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ರೈತ ಸಂಪರ್ಕಗಳಿಗೆ ಆನ್ಲೈನ್ ಮೂಲಕ ಒಂದು ಪಾಠವನ್ನು ಮಾಡುವಂತದ್ದು, ಆನ್ಲೈನ್ ಮೂಲಕ ಮಾಹಿತಿಯನ್ನು ಕೊಡುವಂತ ಕೆಲಸಗಳನ್ನು ಕೂಡ ಇವತ್ತು ನಮ್ಮ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕೃಷಿ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ರೈತರು ಕೂಡ ಅದಕ್ಕೆ ಬಹಳಷ್ಟು ಸ್ಪಂದಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಆನ್ಲೈನ್ ಅಲ್ಲಿ ಬಂದು ಅಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಬಹಳ ಖುಷಿ ಪಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ನಾವು ಕಾಲ ಬದಲಾದ ರೀತಿಯಲ್ಲಿ ಇವತ್ತು ಆನ್ಲೈನ್ ಮೂಲಕ ಮತ್ತು ಬೇರೆ ಬೇರೆ ಮಾಧ್ಯಮದ ಮೂಲಕ, ಬೇರೆ ಪ್ರಸಾರ ಮಾಡೋದ್ರ ಮೂಲಕ ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವುಗಳು ಮಾಧ್ಯಮದವ್ರಿಗೆ ಹೆಚ್ಚು ಸಹಕಾರವನ್ನ ಕೊಡ್ಬೇಕು. ಮಾಧ್ಯಮದವ್ರು ನನಗೆ ಈಗ ಒಂದು ಖುಷಿ ಆಗ್ತಾ ಇರೋದು, ಇತ್ತೀಚೆಗೆ ಮಾಧ್ಯಮಗಳು ತಾವು ಕೂಡ ಇನ್ವಾಲ್ವ್ ಆಗಿ ಕೃಷಿಕರ ಬಗ್ಗೆ ಒಂದು ಕರುಣೆಯನ್ನ ತೋರಿಸಿ, ಕೃಷಿಕರ ಬಗ್ಗೆ ಹೆಚ್ಚಾಗಿ ಒಂದು ಆಸಕ್ತಿಯನ್ನ ವಹಿಸಿಕೊಂಡು ಕೃಷಿಕರನ್ನ ಉಳಿಸ್ಬೇಕು, ಕೃಷಿ ಬೆಳೆಸ್ಬೇಕು ಅಂತ ತಾವು ಕೂಡ ಆಸಕ್ತಿಯನ್ನು ವಹಿಸಿ ಏನ್ ಮಾಡ್ತಾ ಇದ್ದೀರಿ, ಅದು ಬಹಳ ಒಳ್ಳೆಯ ಒಂದು ದೊಡ್ಡ ಹೆಜ್ಜೆ. ಆ ನಿಟ್ಟಿನಲ್ಲಿ ನೀವು ಇನ್ನೂ ಹೆಚ್ಚು ಕೃಷಿಕರನ್ನ ಪ್ರೋತ್ಸಾಹಿಸಿದ ಕೆಲಸ ಮಾಡ್ಬೇಕು ಅಂತ ಮಾಧ್ಯಮದ ಎಲ್ಲರನ್ನು ಕೂಡ ನಾನು ವಿನಂತಿಸ್ತೇನೆ. ಹಲವು ವರ್ಷಗಳಿಂದ ಅನ್ನದಾತ ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದೆ ನಮ್ಮ ಈ ಒಂದು ಸಂಸ್ಥೆ. ಅನ್ನದಾತ ಕಾರ್ಯಕ್ರಮದ ಮೂಲಕ ಎಲ್ಲಾ ರೈತರನ್ನು ಗುರುತಿಸುವಂತಹ, ಅದಕ್ಕೆ ಬೇಕಾದಂತಹ ಅನೇಕ ಕಾರ್ಯಕ್ರಮಗಳ ಮೂಲಕ ತಿಳಿಸುವಂತಹ ಪ್ರಯತ್ನಗಳು ಆಗಿದೆ. ಹಲವು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾನೆ ಇದೆ. ಅದರ ಜೊತೆಗೆ ನನ್ನ ಪ್ರಶ್ನೆ ಏನಂದ್ರೆ, ಈಗ ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ಸಿಟಿಯಿಂದ ಹೋದಂತಹ ಜನರು ಸಾಕಷ್ಟು ಈಗ ಇನ್ಸ್ಪೈರ್ ಆಗಿದ್ದಾರೆ. ಇದೀಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ. ಈ ನಿಟ್ಟಿನಲ್ಲಿ ಈಗ ಕಿರಿಯ ತಲೆಗಳನ್ನ ಇಟ್ಟುಕೊಂಡು ಅವರಿಗೆ ಕಾರ್ಯಾಗಾರಗಳನ್ನ ಮಾಡುವಂತಹ ಕೆಲಸಗಳು ಆಗ್ತಾ ಇದೆಯಾ? ತರಬೇತಿಗಳನ್ನ ಕೊಡುವಂತಹ ಕೆಲಸಗಳಿಗೆ ಏನಾದ್ರು ಸರ್ಕಾರ ಮುಂದಾಗುವಂತಹ ಪ್ಲಾನ್ಸ್ ಇದೆಯಾ, ಹೇಗೆ ಅಂತ? ಖಂಡಿತ ನಾವೆಲ್ಲ ಕೃಷಿ ಬಗ್ಗೆ ತರಬೇತಿಗಳನ್ನು ಕೊಡುವಂಥದ್ದು ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ DITC ಅಂತ ಇದೆ, ತರಬೇತಿ ಕೊಡುವಂತ ಸಂಸ್ಥೆಗಳು ಇದ್ದಾವೆ. ಮತ್ತೆ ಯೂನಿವರ್ಸಿಟಿಯಲ್ಲಿ ಕೂಡ ಇತ್ತೀಚೆಗೆ ನಾನು ಸಚಿವನಾಗಿ ಬಂದ ಮೇಲೆ ಕೃಷಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳನ್ನ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರನ್ನ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ದೇವೆ. ರೈತ ಸಂಪರ್ಕ ಕೇಂದ್ರಕ್ಕೆ ಒಬ್ಬರನ್ನ ಅಸಿಸ್ಟೆಂಟ್ ಪ್ರೊಫೆಸರ್ನ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿ ಕೃಷಿ ಇಲಾಖೆ ಮತ್ತು ವಿಜ್ಞಾನಿಗಳ ಮಧ್ಯೆ ಒಂದು ಸಂಬಂಧವನ್ನು ಏರ್ಪಡಿಸಿ ರೈತರಿಗೆ ಅವರ ಮೂಲಕ ಒಂದು ಕೃಷಿ ಬಗ್ಗೆ ಮಾಹಿತಿ, ಕೃಷಿ ಬಗ್ಗೆ ಏನು ವೈಜ್ಞಾನಿಕತೆ ಮತ್ತು ಹೆಚ್ಚು ಬೆಳೆಯೋದಕ್ಕೆ ಹೊಸ ತಳಿಗಳ ಪರಿಚಯ, ಇವೆಲ್ಲವನ್ನು ಕೂಡ ನಾವು ರೈತರಿಗೆ ತಲುಪಿಸುವಂತ ಕೆಲಸಗಳನ್ನ ಮತ್ತು ಕೃಷಿ ಅಭಿಯಾನವನ್ನು ಕೂಡ ಮಾಡೋದ್ರ ಮೂಲಕ ಈ ಕೆಲಸಗಳನ್ನ ನಾವು ಈಗಾಗಲೇ ನಾನೀಗ ಬಂದ್ಮೇಲೆ ಅಂತಲ್ಲ, ಯಾವತ್ತೂ ಕೂಡ ಮಾಡ್ಕೊಂಡ್ ಬರ್ತಾ ಇದೆ. ನಾನು ಬಂದ್ಮೇಲೆ ಈ ವಿಜ್ಞಾನಿಗಳನ್ನ, ಪ್ರೊಫೆಸರ್ಸ್ನ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ನ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಕ್ಕೆ, ರೈತ ಸಂಪರ್ಕ ಕೇಂದ್ರ ಮಟ್ಟಕ್ಕೂ ಕೂಡ ಕಳಿಸಿ ರೈತರಿಗೆ ಕೃಷಿ ಅಭಿಯಾನವನ್ನ ಮಾಡೋದ್ರ ಮೂಲಕ ಅವ್ರಿಗೆ ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಓಕೆ, ಈಗ ಒಂದ್ ಕಡೆ ನಾವು ಗಮನಿಸೋದಿದ್ರೆ ರೈತರು ಮತ್ತು ಗ್ರಾಹಕರ ನಡುವೆ ಈಗ ಸೇತುಬಂಧ ಆಗಿರುವಂತದ್ದು. ನಾವು ಚಿತ್ರದುರ್ಗದ ಒಂದು ವಿಚಾರವನ್ನು ಗಮನಿಸೋದಿದ್ರೆ ಖಾಸಗಿ APMCಯನ್ನ ಅವರೇ ಮಾಡ್ಕೊಂಡಿದ್ದಾರೆ, ಅಕ್ಷಯ ಅನ್ನುವಂತಹ ಹೆಸರಿನಲ್ಲಿ ಅಂತ ಹೇಳಿ. ಸೊ ಇದು ರೈತರಿಗೆ ಸಾಕಷ್ಟು ಒಂದು ರೀತಿಯಾದಂತಹ ಲಾಭದಾಯಕ ಆಗ್ತಾ ಇದೆ ಅನ್ನೋದು ಅವರು ಹೇಳುವಂತಹ ಮಾತು. ಈ ರೀತಿಯಾದಂತಹ ಪ್ಲಾನ್ಸ್ ಇದೆಯಾ ಸರ್ಕಾರದ ಮುಂದೆ, ಹೇಗೆ ಅಂತ ಹೇಳಿ? ಈಗ ಅಕ್ಷಯ ಫುಡ್ ಪಾರ್ಕ್ ಏನಿದೆ, ಅದು ನಮ್ಮ ಕರ್ನಾಟಕ ಫುಡ್ ಕರ್ನಾಟಕ ಇದರಲ್ಲಿ KPLL ನಮ್ದೇ ಅದು. ಅದಕ್ಕೆ ನಾನೇ ಅಧ್ಯಕ್ಷನಾಗಿದ್ದೇನೆ. ಅವರೇನು ಖಾಸಗಿ APMC ಏನೇನ್ ಮಾಡಿಲ್ಲ, ಫುಡ್ ಪಾರ್ಕ್ ಯಾವತ್ತೂ ಕೂಡ ಆಗಿದೆ. ಈಗ ನಾವು ಯೋಚನೆ ಮಾಡೋದು APMC ಖಾಸಗಿ ಎಲ್ಲ, ಸರ್ಕಾರದ್ದು ಕೂಡ ಇದೆ. ಫುಡ್ ಪಾರ್ಕ್ ಕೂಡ ನಮ್ಮ ಸರ್ಕಾರದ ದಿನದಲ್ಲೇ ಇದೆ. ಅದು ಅಲ್ಲಿ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಬಂದಂತ ರೈತರು ಬೆಳೆದಂತ ಬೆಳೆಗಳನ್ನ ಅಲ್ಲಿ ಕೊಂಡ್ಕೊಂಡು ಅಲ್ಲೇ ಸಂಸ್ಕರಣವನ್ನ ಮಾಡಿ ಅಲ್ಲೇ ಮಾರುಕಟ್ಟೆಯನ್ನ ಮಾಡಬೇಕು ಅನ್ನೋಂತ ಉದ್ದೇಶವನ್ನ ಅವ್ರು ಹೊಂದಿದ್ದಾರೆ. ಅದಕ್ಕೋಸ್ಕರ ಇತ್ತೀಚೆಗೆ ನಾನು FKCC ಅವರು ಕೂಡ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿ ಅವರ ಸಲಹೆಗಳನ್ನು ಕೂಡ ಪಡ್ಕೊಂಡಿದ್ವಿ. ಅವರ ಒಂದು ಸಹಕಾರವನ್ನು ಕೂಡ ಬೇಕು ಅಂತ ನಾವು ಈಗಾಗಲೇ ಅವ್ರನ್ನು ಕೂಡ ವಿನಂತಿ ಮಾಡ್ಕೊಂಡು. ಓಕೆ, ಇನ್ನು ಕೊನೆಯ ಪ್ರಶ್ನೆ ನಾನು ಕೇಳ್ತಾ ಇರುವಂತದ್ದು, ಒಂದು ವಿದೇಶಿ ತಂತ್ರಜ್ಞಾನ, ಇತ್ತೀಚೆಗೆ ಅಳವಡಿಸಿಕೊಂಡಿರುವಂತಹ ವಿದೇಶಿ ತಂತ್ರಜ್ಞಾನ ಯಾವುದು ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಕಡೆ ಈಗಾಗಲೇ ರೈತರು ಸಾಕಷ್ಟು ಇನೋವೇಷನ್ ಗಳನ್ನ ಕೂಡ ಮಾಡ್ತಾರೆ. ತಮ್ಮದೇ ಆದಂತಹ ರೀತಿಯಲ್ಲಿ ಯಂತ್ರಗಳನ್ನು ಉಪಯೋಗ ಮಾಡೋದು, ಅವರೇ ಒಂದು ಹೊಸ ರೀತಿಯಂತಹ ಇನೋವೇಟಿವ್ ಮೆಥಡ್ ಗಳನ್ನ ಅನುಸರಿಸ್ತಾರೆ. ಅದಕ್ಕೆ ಏನಾದ್ರೂ ಸಪೋರ್ಟಿವ್ ಆಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಇದೆಯಾ? ಈಗ ಅಗ್ರಿ ಸ್ಟಾರ್ಟ್ಅಪ್ ಅಂತ ಹೇಳಿ ಕಳೆದ ಆಗಸ್ಟ್ ತಿಂಗಳಲ್ಲಿ ನಾವು ಒಂದು ಸಭೆಯನ್ನ ಮಾಡಿ ಅಗ್ರಿ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿದ್ವಿ. ಈ ದೇಶದಲ್ಲಿ 69,000 ಸ್ಟಾರ್ಟ್ಅಪ್ಗಳಿದಾವೆ, ಆದ್ರೆ ಕೇವಲ 500 ಮಾತ್ರ ಅಗ್ರಿ ಸ್ಟಾರ್ಟ್ಅಪ್.
ಅಂಥದ್ರಲ್ಲಿ ನಾವು ಕಳೆದ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಮ್ಮ ಕೃಷಿ ತಜ್ಞರನ್ನ ಕರೆದು, ಕೃಷಿ ಪಂಡಿತರನ್ನ ಕರೆದು, ಡಾಕ್ಟರ್ ಅಯ್ಯಪ್ಪನ್ ಅವರ ಒಂದು ನೇತೃತ್ವದಲ್ಲಿ ಅವರನ್ನ ಚೇರ್ಮನ್ ಆಗಿ ಮಾಡಿ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನ ಮಾಡಿದ್ವಿ. ಈಗ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯ ಆಧಾರವಾಗಿ ಮುಂದಿನ ದಿನಗಳಲ್ಲಿ ಕೃಷಿಯನ್ನ ಯಾವ ರೀತಿ ಬಲಪಡಿಸಬೇಕು, ಕೃಷಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಅನ್ನಂತ ಕೆಲಸವನ್ನ ಮಾಡ್ತೇವೆ ಅನ್ನೋದ್ರ ಜೊತೆಗೆ ನನಗೀಗ ಒಂದು ನನ್ನ ಉದ್ದೇಶ ಏನಂದ್ರೆ ಅಗ್ರಿಕಲ್ಚರ್ ಶುಡ್ ಬಿ ಅ ಪ್ಯಾಷನ್ ಆಗ್ತಾ ಇದೆ ನನಗೆ. ಐ ಡೋಂಟ್ ವಾಂಟ್ ವೀಕೆಂಡ್ ಪಬ್ ಕಲ್ಚರ್, ಐ ವಾಂಟ್ ವೀಕೆಂಡ್ ಅಗ್ರಿಕಲ್ಚರ್. ಈಗೇನು ಯುವಕರಿದ್ದಾರೆ, ಬಹಳಷ್ಟು ಜನ ವಿದ್ಯಾವಂತರು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂತವ್ರು ಕೃಷಿ ಬಗ್ಗೆ ಆಸಕ್ತಿಯನ್ನು ತೋರಿಸುವಾಗ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ನೀವು ಅದೇ ಬೆಂಗಳೂರಿನ ಸುತ್ತಮುತ್ತ ದೊಡ್ಡ ದೊಡ್ಡ ಪಟ್ಟಣಗಳ ಸುತ್ತಮುತ್ತ ಇರುವಂತವ್ರು ಒಂದು 5-6 ಎಕರೆ ಜಮೀನ ತಗೊಂಡು ವಾರಕ್ಕೆ 2 ದಿವಸ ಹೋಗಿ ಅಲ್ಲಿ ಇದ್ಕೊಂಡು ನೀವು ನಿಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇದ್ಕೊಂಡು ಕೃಷಿಯಲ್ಲಿ ತೊಡಸ್ಕೊಳ್ಳೋದು. ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ, ಒಂದು ಮನೆಯನ್ನ ಮಾಡಿಕೊಟ್ಟು ಅಲ್ಲಿ ಕೆಲಸಗಾರ ಇರ್ತಾರೆ. ಶುಕ್ರವಾರ ಸಾಯಂಕಾಲ ಹೋದ್ರೆ ಶನಿವಾರ ಭಾನುವಾರ ಇದ್ದು ಭಾನುವಾರ ಸಾಯಂಕಾಲದವರೆಗೂ ಬಂದ್ರೆ ನಿಮ್ಮ ಆರೋಗ್ಯನ ಸುಧಾರಿಸ್ತದೆ, ನೀವು ಬೆಳೆದಂತ ಉತ್ತಮವಾದಂತ ಬೆಳೆಗಳನ್ನ ನಿಮಗೆ ತಿನ್ಲಿಕ್ಕೂ ಅನುಕೂಲ ಆಗ್ತದೆ. ಅಂಡ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಂಡ್ ಪಬ್ ವೇಸ್ಟಿಂಗ್ ಆಲ್ ಯುವರ್ ಎನರ್ಜಿ, ಅದನ್ನ ಕೃಷಿಯಲ್ಲಿ ತೊಡಸ್ಕೊಂಡು ವೀಕೆಂಡ್ ಅಗ್ರಿಕಲ್ಚರ್ ಆಗ್ಲಿ, ವೀಕೆಂಡ್ ಪಬ್ ಕಲ್ಚರ್ ಬೇಡ ಅಂತ ನಂದೊಂದು ಸಮರವನ್ನ ನಾನು ಸಾರ್ತಾ ಇದ್ದೇನೆ. ಅದು ಇಂಪ್ಲಿಮೆಂಟ್ ಆಗ್ಬೇಕು, ಅದಕ್ಕೆ ಬಹಳಷ್ಟು ಸಹಕಾರ ಸಿಗ್ತಾ ಇದೆ. ಓಕೆ, ಆ ರೀತಿಯ ಪ್ರಯತ್ನಗಳು ಆಗ್ಲಿ, ಅದು ಜನರನ್ನ ರೀಚ್ ಆಗ್ಲಿ, ಅದು ಸಕ್ಸಸ್ಫುಲ್ ಕೂಡ ಆಗ್ಲಿ ಅಂತ ನಾವು ಆಶಿಸ್ತೇವೆ. ಹಾಗೇನೆ ಯಾವುದೇ ರೀತಿಯಾದಂತಹ ಯೋಜನೆಗಳು ಜನರಿಗೆ ರೀಚ್ ಆಗಿ ಅದರ ಲಾಭವನ್ನು ಅವರು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಹೀಗೆ ಸಾಗಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬಿ.ಸಿ. ಪಾಟೀಲ್ ರೇ. ಥ್ಯಾಂಕ್ ಯು, ಧನ್ಯವಾದಗಳು. ಯಾವುದೇ ರೀತಿಯಂತಹ ಯೋಜನೆಗಳು ಸಕ್ಸಸ್ ಆಗಬೇಕು ಅಂದ್ರೆ ಅದು ಜನರನ್ನ ರೀಚ್ ಆಗಬೇಕಾಗತ್ತೆ. ಅದರಲ್ಲೂ ಕೂಡ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ರೈತರು ಮಾಡುವಂತಹ ಯಾವುದೇ ರೀತಿಯ ಇನೋವೇಷನ್ಸ್ ಗಳಿಗೆ ಸ್ಫೂರ್ತಿಯನ್ನ ಕೊಡುವಂತಹ, ಉತ್ಸಾಹವನ್ನ ನೀಡುವಂತಹ ಪ್ರಯತ್ನಗಳು ಆಗಬೇಕಾಗುತ್ತೆ. ಹಾಗಾದ್ರೆ ಯಾವುದೇ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಫಲವತ್ತತೆಯನ್ನ ಪಡ್ಕೊಳ್ಳುವ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಉಳಿದ ಮಾಹಿತಿ ಬ್ರೇಕ್ ಆದ್ಮೇಲೆ. ಹಾಗೇನೆ ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗ್ತಾರೆ ಈ ಕಾರ್ಯಕ್ರಮದಲ್ಲಿ, ಕೃಷಿ ತಜ್ಞೆಯಾಗಿರುವಂತಹ ಚೈತ್ರ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಅನ್ನದಾತ ನಮೋ ನಮಃ ಗ್ರ್ಯಾಂಡ್ ಫಿನಾಲೆ ಕಾನ್ಕ್ಲೇವ್ಗೆ ಎಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ, ಯಾವ ರೀತಿಯಾಗಿ ರೈತರು ಸಾಧನೆಗಳನ್ನ ಮಾಡಿದಾಗ ಅದನ್ನ ಮಾರ್ಕೆಟಿಂಗ್ ಮಾಡುವಂತಹದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಸಾಧನೆ ಮಾತ್ರ ಅಲ್ಲ, ಯಾವುದೇ ಒಂದು ವಸ್ತು ಆಗಿರ್ಬೋದು, ಮಾರ್ಕೆಟಿಂಗ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಈ ನಿಟ್ಟಿನಲ್ಲಿ ರೈತರ ಪ್ರಯತ್ನಗಳಾಗಿದೆ, ಯಾವ ರೀತಿಯಾಗಿ ಪ್ಲಾನ್ಸ್ ಅನ್ನು ಕೊಡ್ಲಾಗ್ತಾ ಇದೆ ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ತಜ್ಞೆಯಾಗಿರುವಂತಹ ಡಾಕ್ಟರ್ ಚೈತ್ರಾ ಭರತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್, ನಾನು ಮಾತನಾಡಿಸ್ತೀನಿ ಡಾಕ್ಟರ್ ಚೈತ್ರ ಭರತ್ ನಿಮ್ಮನ್ನ. ಹಾಗೆಯೇ ಡಾಕ್ಟರ್ ಎಸ್ ಬಿಸಲಯ್ಯ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳೋರಿದ್ದಾರೆ, ಮುಖ್ಯವಾಗಿ ಮಾರ್ಕೆಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು ಮಾರ್ಕೆಟಿಂಗ್. ಯಾವುದೇ ವಸ್ತು ನಾವೀಗ ನೋಡ್ತಾ ಇದೀವಿ, ಯಾವುದೇ ವಸ್ತು ಎಲ್ಲಿಗೆ ರೀಚ್ ಆಗಬೇಕು ಅಂದ್ರೂ ಯಾವ್ಯಾವ ತಂತ್ರಗಾರಿಕೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ. ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಮಾರ್ಕೆಟಿಂಗ್ ಹೇಗಿರ್ಬೇಕಾಗತ್ತೆ ಅಂತ ಹೇಳ್ತೀರಿ? ನೋಡಿ, ಮೊದಲು ರೈತರು ತಮ್ಮ ಉತ್ಪನ್ನಗಳನ್ನು ಮಾರ್ಕೆಟ್ಗೆ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ಕಲಿಬೇಕಾಗಿದೆ. ಅಂದ್ರೆ ಏನು, ಈಗ ಕೆಲವು ವೇಳೆ ವಸ್ತುಗಳಲ್ಲಿ ಅವರು ಉತ್ಪತ್ತಿ ಮಾಡಿದಂತಹ ಉತ್ಪನ್ನಗಳಲ್ಲಿ ಫಾರಿನ್ ಮೆಟೀರಿಯಲ್ ಅಂತೀವಿ. ಫಾರಿನ್ ಮೆಟೀರಿಯಲ್ ಅಂದ್ರೆ ಅದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ಅದನ್ನೆಲ್ಲ ಪೂರ್ಣ ಎಲಿಮಿನೇಟ್ ಮಾಡಬೇಕು. ಎರಡನೇದು ಮಾಯಿಶ್ಚರ್ ಕಂಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಆ ಒಂದು ಉತ್ಪನ್ನದಲ್ಲಿ ನೀರಿನ ಅಂಶ ಇರ್ತದೆ. ಆ ನೀರಿನ ಅಂಶ ಇದ್ದ ಪಕ್ಷದಲ್ಲಿ ರೈತರಿಗೆ ಒಳ್ಳೆ ಇದು ಸಿಕ್ಕಲ್ಲ, ಬೆಲೆ ಸಿಕ್ಕಲ್ಲ. ಸೊ ಅದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ಮತ್ತೊಂದು ಕಡೆ ನೀರಿನ ಅಂಶ ಇರ್ಬೋದು. ಇದನ್ನೆಲ್ಲ ರೈತರು ತೆಗೆಯೋದನ್ನ ಕಲ್ದೇ ಇದ್ದ ಪಕ್ಷದಲ್ಲಿ ಅವ್ರ ಉತ್ಪನ್ನಕ್ಕೆ ಒಳ್ಳೆ ಬೆಲೆ ಸಿಕ್ಕಲ್ಲ. ಅದು ಒಂದು ಮೊದಲನೇದು. ಎರಡನೇದು, ನಮ್ಮ ವ್ಯವಸ್ಥೆಯಲ್ಲಿ ರೈತರಿಗೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಎಕ್ಸ್ಟೆನ್ಷನ್ ಅನ್ನ ಕೊಡ್ಲಿಕ್ಕಾಗಿಲ್ಲ. ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಬೆಳಿಬೇಕು, ಎಷ್ಟು ಗೊಬ್ಬರ ಹಾಕಬೇಕು,
ಎಷ್ಟು ಬೀಜ ಹಾಕಬೇಕು ಇದನ್ನ ಮಾತ್ರ ಹೇಳ್ತಾ ಇದ್ದೀವಿ. ಆತ ಬೆಳೆದಂತ ವಸ್ತುವನ್ನು ಎಲ್ಲಿ ಮಾರಬಹುದು, ಆತನಿಗೆ ಎಲ್ಲಿ ಒಳ್ಳೆ ಬೆಲೆ ಸಿಕ್ಕುತ್ತೆ, ಯಾವ ರೀತಿ ತಳಿ ಬೆಳೆದ್ರೆ ಯಾವ ರೀತಿ ಬೆಳೆ ಬೆಳೆದ ಪಕ್ಷದಲ್ಲಿ ಅವನಿಗೆ ಆದಾಯ ಜಾಸ್ತಿ ಆಗುತ್ತೆ ಅನ್ನೋದನ್ನ ಆ ಇನ್ಫಾರ್ಮೇಶನ್ ನಾವು ಕೊಡ್ಲಿಕ್ಕಾಗಿಲ್ಲ. ಅದನ್ನ ರೈತನೇ ಡಿಸೈಡ್ ಮಾಡ್ಕೋಬೇಕು. ಇಲ್ಲೇನೆ ಮುಖ್ಯವಾದ ತಪ್ಪು ನಮ್ಮಲ್ಲಿ ಆಗ್ತಾ ಇರೋದು. ಇನ್ನೊಂದು, ನಿಮಗೆ ಗೊತ್ತಿದೆ, ಒಂದೊಂದ್ಸಾರಿ ಬೇಕಾದಷ್ಟು ಟೊಮೆಟೊ ಬೆಳೆದ್ ಬಿಡ್ತೀವಿ. ಹೌದು, ಟೊಮೆಟೊ ಬೆಳೆದು ಅದಕ್ಕೆ ಬೆಲೆ ಸಿಗ್ತಿದ್ರೆ ಅದನ್ನ ತಂದು ರೋಡ್ ಚೆಲ್ತೀವಿ. ಇದ್ಯಾಕೆ ಆಗ್ತಾ ಇದೆ? ಇದಾಗ್ಲಿಕ್ಕೆ ಕಾರಣ ಎಷ್ಟು ಡಿಮಾಂಡ್ ಇದೆ ಮತ್ತು ಎಷ್ಟು ನಮ್ಮಲ್ಲಿ ಬೇಡಿಕೆ ಇದೆ, ಒಂದು ಎಷ್ಟನ್ನು ಉತ್ಪತ್ತಿ ಮಾಡಬೇಕು ಅಂತಕ್ಕಂಥ ಮಾಹಿತಿ ರೈತರಿಗೆ ಇವತ್ತಿಲ್ಲ. ಅವನೇನೋ ಬೆಳಿತಾನೆ, ಬೆಲೆ ಇದ್ರೆ ಮಾರ್ತಾನೆ, ಬೆಲೆ ಸಿಕ್ತಿದ ಪಕ್ಷದಲ್ಲಿ ಅದನ್ನ ಒಂದೊಂದ್ಸರಿ ಬೆಳೆನ ಅಲ್ಲೇ ಬಿಟ್ಬಿಡ್ತಾನೆ, ಇಲ್ಲಿಗೆ ತಂದು ರೋಡ್ಗೆ ಸೋರಿತಾನೆ. ಯಾಕೆ ಆಗ್ತಾ ಇದೆ ಇದು? ಆತನಿಗೆ ಎಷ್ಟು ಬೆಳಿಬೇಕು ಅನ್ನೋದನ್ನ ಯಾರು ಹೇಳೋರಿಲ್ವೇ? ವ್ಯವಸ್ಥೆಯಲ್ಲಿ ತಪ್ಪಿದೆ ಇದು. ಮೂರನೇದು, ನಿಮ್ಗೆ ಗೊತ್ತಿರಂಗೆ ಪ್ಲೆಡ್ಜ್ ಲೋನ್ ಸ್ಕೀಮ್ ಅಂತಿದೆ. ರೈತ ಏನಾದ್ರೂ ಬೆಲೆ ಕಡಿಮೆ ಇದೆ ಅನ್ನುವಾಗ ಅದನ್ನ ಒಂದು ಕಡೆ ಇಟ್ಟು ಅದರ ಮೇಲೆ ಸಾಲ ತಗೋಬಹುದು. ಬಟ್ ಆ ಸಾಲದ ವ್ಯವಸ್ಥೆಯಲ್ಲಿ ಬಹಳ ಬದಲಾವಣೆ ಆಗ್ತಿದೆ, ಅದಾಗ್ತಾ ಇಲ್ಲ. ಏನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿಸ್ತೀನಿ ನಾನು ಸರ್ ನಿಮ್ ಜೊತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕಲೆ ಹಾಕ್ತೀನಿ. ಹಾಗೆ ಈಗ ನಾನು ಹೇಳ್ತಾ ಇದ್ದೆ, ಒಂದು ರೀತಿಯಲ್ಲಿ ಆಧುನಿಕ ಮಾರುಕಟ್ಟೆ ವ್ಯವಸ್ಥೆ ಬಹಳ ಬದಲಾಗಿ ಹೋಗಿದೆ ಅಂತ ಹೇಳಿ, ಅದಕ್ಕೆ ಕೂಡ ಆಧುನಿಕ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಚೈತ್ರಾ ಭರತ್ ಅವರು ಏನ್ ಹೇಳಕ್ ಬಯಸ್ತಾರೆ? ಈಗಿನ ತಂತ್ರಗಾರಿಕೆಗಳು ಯಾವ ರೀತಿಯಾಗಿ ಇರ್ಬೇಕಾಗತ್ತೆ ಅಂತ ಹೇಳಿ, ಇದಕ್ಕೆ ತಂತ್ರಗಾರಿಕೆ ಅಂತಾನೆ ಹೇಳ್ಬೇಕಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ. ಯಾವುದೇ ಒಂದು ಪದಾರ್ಥ ಅಥವಾ ಸರ್ವಿಸ್ನ ನಾವು ಮಾರ್ಕೆಟಿಗೆ ತಗೊಂಡು ಬರಬೇಕು ಅಂದರೆ ಫಸ್ಟ್ ನಾವೇನೇ ಅದರದ ಮೌಲ್ಯವನ್ನು ಅರ್ಥಕೊಳ್ಬೇಕು. ಅದಕ್ಕೊಂದು ಮೌಲ್ಯ ಇದೆ ಅಂತ ಹೇಳಿದ್ರೆ ಅದು ಕನ್ಸ್ಯೂಮರ್ಗೆ ರೀಚ್ ಆಗಬೇಕು ಅಥವಾ ಸಂವಹನೆ ಆಗಬೇಕು, ಅಲ್ಲಿಂದ ಡೆಲಿವರಿ ಆಗಬೇಕು. ಮೌಲ್ಯ ವರ್ಧನೆ ಕೂಡ ಈ ನಿಟ್ಟಿನಲ್ಲಿ ಮಾಡಬೇಕಾಗತ್ತೆ. ಒಂದು ಪದಾರ್ಥ ನಮ್ಮ ಹತ್ರ ಇದೆ, ರೈತರ ಹತ್ರ ಇದೆ ಅಂತ ಹೇಳಿದ್ರೆ ಇವಾಗ ಗೌರ್ಮೆಂಟ್ದು ಸಿಸ್ಟಮ್ನ ಒಂದು ಬದಿಗಿಟ್ಟು ಅದು ಒಂದು ರೀತಿ, ಬೇರೆ ಬೇರೆ ಚಾನೆಲ್ಗಳಲ್ಲೂ ನಾವು ಅದನ್ನ ಮಾರ್ಕೆಟಿಂಗ್ ಮಾಡ್ಬೋದು. ಒಂದು ತುಂಬಾ ಸುಲಭವಾದಂಥ ಮಾರ್ಕೆಟಿಂಗ್ ಚಾನೆಲ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ. ಇವತ್ತು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇಲ್ಲಿ ಇಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಗ್ರೂಪ್ಸ್ ಅಂತ ಇರುತ್ತೆ. ಆ ಗ್ರೂಪ್ಸಲ್ಲಿ ಒಂದು ಪದಾರ್ಥ ಅಥವಾ ಒಂದು ವ್ಯವಸ್ಥಿತವಾದ ಒಂದು ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಇಂಥ ಕಡೆ ನೀವು ಮೆಂಬರ್ ಆಗಿ ಅದನ್ನು ಅಲ್ಲೂ ನೀವು ಕೂಡ ಮಾರ್ಕೆಟಿಂಗ್ ಮಾಡ್ಬೋದು. ಯಾಕಂದರೆ ಆ ಪದಾರ್ಥ ಬೇಕಾಗಿರೋರು ಕೂಡ ಅಲ್ಲಿ ಮೆಂಬರ್ ಆಗಿರ್ತಾರೆ. ಇದರಿಂದ ನೀವು ಆ ಸಂಸ್ಥೆಗಳಿಗೆ ಅಥವಾ ಆ ಗ್ರಾಹಕರಿಗೆ ಡೈರೆಕ್ಟಾಗಿ ಮಾರ್ಬೋದು. ಆನ್ಲೈನ್ ಮಾರ್ಕೆಟ್ಸ್ ಕೂಡ ಸ್ಪೆಸಿಫಿಕ್ ಆಗಿದೆ. ಗೌರ್ಮೆಂಟ್ದೇನೆ enam.com, enam.gov.in ಅಂತ ಇದೆ. ಅಲ್ಲಿನೂ ನೀವು ನಿಮ್ಮ ಪದಾರ್ಥಗಳನ್ನ ಲಿಸ್ಟ್ ಮಾಡಬಹುದು. ಅದು ಬಿಟ್ಟು ಬೇರೆ ಪ್ರೈವೇಟ್ ಆನ್ಲೈನ್ ಮಾರ್ಕೆಟ್ಸ್, ಬಿಗ್ ಹಾರ್ಟ್ ಅನ್ನೋ ಅಂತ ಕಂಪನಿ ತುಂಬ ಇವತ್ತು ಕೇಳಿ ಬರ್ತಾ ಇದೆ ನ್ಯೂಸಲ್ಲಿ. ಯಾಕಂದರೆ ತುಂಬ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ ಆ ಕಂಪನಿಗೆ. marketmirchi.com, smartcrop.com, ಸುಮಾರು ಈ ಥರ ಆನ್ಲೈನ್ ಮಾರ್ಕೆಟ್ಸ್ಗಳಿದೆ. ಅದನ್ನು ಬಿಟ್ಟು ಇದು ಒಂದು ಆನ್ಲೈನ್ ಮುಖಾಂತರ ನೀವು ಮಾರೋದಾದರೆ ಇನ್ನೊಂದು ರೈತರು ಏನು ಮಾಡ್ಬೋದು ಅಂದರೆ ಅವ್ರಿಗಿರೋವಂಥ ಜಮೀನು, ಅವ್ರಿಗಿರೋವಂಥ ಮನೆ ಕೂಡ ಅವ್ರಿಗೊಂದು ರಿಸೋರ್ಸು. ಇದನ್ನು ನಾವು ಕೃಷಿ ಪ್ರವಾಸೋದ್ಯಮದ ಕಡೆ ಒಂದು ನಿಟ್ಟು ಹರಿಸಿದ್ರೆ, ಈಗ ನಗರದಲ್ಲಿ ವಾಸಿಸುವಂಥವ್ರು ಅಲ್ಲಿ ಬಂದು ಒಂದು ದಿನ ಅವ್ರ ಮನೆಯಲ್ಲಿ ಕಳೆಯೋದು, ಆ ಕೃಷಿ ಹೇಗೆ ನಡೀತಾ ಇದೆ ಅಂತ ಕಲ್ತ್ಕೊಳ್ಳೋದು, ಹಾಗೇನೆ ಇವ್ರು ಏನೇನು ಆ ಊರಿನವರೆಲ್ಲ ಏನೇನು ಬೆಳೀತಾ ಇದ್ದಾರೆ ಅದರಲ್ಲಿ ಮಾಡಿದಂಥ ಬೇರೆ ಬೇರೆ ಪದಾರ್ಥಗಳನ್ನು ಕೊಂಡ್ಕೊಂಡು ಹೋಗೋದು. ಹೀಗೆ ನಾವು ಕನ್ಸ್ಯೂಮರ್ನ ಡೈರೆಕ್ಟ್ ಆಗಿ ಅಟ್ರಾಕ್ಟ್ ಮಾಡಬೇಕು, ಸೆಳ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಕೃಷಿಕರು ಯೋಚನೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ನಾನು ಮಾತನಾಡಿಸ್ತೀನಿ ನಿಮ್ಮ ಜೊತೆ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಳ್ಳೋದಿದೆ. ಡಾಕ್ಟರ್ ಅತಿಕ್ ರೆಹಮಾನ್ ಅವರೇ, ಸಾಮಾನ್ಯವಾಗಿ ನಾವೀಗ ಮೊದಲಿದಾದ್ರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಆಯಾಯ ತಕ್ಕಂತೆ ಬೆಳೆಗಳನ್ನ ಬೆಳೆಯುವಂತಹ ಪದ್ಧತಿ ಇತ್ತು. ಬಟ್ ಈ ಕಾಲ ಬದಲಾಗಿದೆ. ಮೊನ್ನೆ ಅಷ್ಟೇ ಮಳೆ ಬಂತು, ನಾವು ಅಂದ್ಕೊಂಡೇ ಇರ್ಲಿಲ್ಲ ಯಾರು ಕೂಡ. ಇಂತಹ ಸಂದರ್ಭದಲ್ಲಿ ಬೆಳೆಗಳಲ್ಲಿ ಚೇಂಜಸ್ ಮಾಡೋದಕ್ಕೆ ಅವಶ್ಯಕತೆ ಇದೆಯಾ? ಮಾಡೋದಾದ್ರೆ ರೈತರಿಗೆ ಹೇಗೆ ಅದನ್ನು ತಿಳಿಸುವಂತಹ ಪ್ರಯತ್ನಗಳಾಗಬೇಕು? ಈಗ ಒಂದು ಉದ್ಯಮ ನೋಡಿದ್ರೆ ಅದು ನಿರಂತರವಾಗಿ ನಡಿಬೇಕು ಅಂತ ಹೇಳಿದ್ರೆ ನಾವು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾನೆ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಇತ್ತೀಚಿನ ಒಂದು 30-40 ವರ್ಷದ ಒಂದು
ಹವಾಮಾನವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಜೂನ್ ಜುಲೈಯಲ್ಲಿ ನಾವು ಮುಂಗಾರು ಅಂತ ಹೇಳ್ತಾ ಹೌದು, but ಇದ್ದೀವಿ. ಆದ್ರೆ ಈಗ ಮೇ ತಿಂಗಳಲ್ಲೇನೆ ಮೇ 2 ಅಥವಾ 3ನೇ ವಾರದಲ್ಲೇನೆ ಮಳೆ ಬೀಳಕ್ಕೆ ಮೊನ್ನೆ ಅಂತ ಈಗ ಈ ಒಂದು ಫೆಬ್ರವರಿಲೇ ಮಳೆ ಫೆಬ್ರವರಿಯಲ್ಲೂ ಬೀಳ್ತಾ ಇದೆ. ಸೊ ಈ ಮಳೆ ನಮ್ಗೆ ಈಗ ಮುಂದೆ ಇದೇ ತರ ಬರುವಂತ ಒಂದು ಸಾಧ್ಯತೆಗಳು ಹೆಚ್ಚಿವೆ, ಯಾಕಂದ್ರೆ ವಾತಾವರಣ ಬದಲಾವಣೆ ಆಗಿರೋದ್ರಿಂದ. ಸೊ ಹಾಗಾಗಿ ನಾವು ಏನ್ ಮುಂಗಾರು ಬೆಳೆಗಳು ಬೆಳೀತಾ ಇದ್ವು ಅದ್ರ ಜೊತೆಗೆ ಮುಂಗಾರು ಜೊತೆಗೆ ಪೂರ್ವ ಮುಂಗಾರಲ್ಲಿ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಏನಿದೆಯೋ ಕಡಿಮೆ ನೀರು ಬಯಸುವಂತ ಬೆಳೆಗಳು, ಸಿರಿಧಾನ್ಯಗಳಾಗಿರ್ಬೋದು, ಎಳ್ಳಾಗಿರ್ಬೋದು, ಹೆಸರು ಉದ್ದು ಆಗಿರ್ಬೋದು, ಇವಕ್ಕೆ ತುಂಬಾ ಕಡಿಮೆ ನೀರು ಬೇಕಾಗುತ್ತೆ. ಅಂತ ಹೇಳಿದ್ರೆ ನಮಗೆ ಇಡೀ ಒಂದು ಬೆಳೆ ಬೆಳೆಯೋದಕ್ಕೆ ಭೂಮಿ ಮಟ್ಟದಿಂದ 1 ಅಡಿಯಷ್ಟು ನೀರು ನಿಲ್ಸಿದ್ರೆ ಎಷ್ಟು ಬೇಕು ಅಷ್ಟೇ ಸಾಕಾಗುತ್ತೆ. ಅದೇ ನಾವು ಬೇರೆ ಬೆಳೆಗೆ ನೋಡಿದ್ರೆ 1.5 ಮೀಟರ್ 2 ಮೀಟರ್ ಅಷ್ಟು ನೀರು ಎತ್ತರ ಬೇಕಾಗುತ್ತೆ. ಸೊ ಹೀಗಾಗಿ ಈ ಕಡಿಮೆ ನೀರಿನಲ್ಲೇನೆ ಮತ್ತೆ ಪೌಷ್ಟಿಕ ಸತ್ವಯುತವಾದ ಆಹಾರ ಪದಾರ್ಥಗಳು, ಈಗ ಎಲ್ಲರಿಗೂ ಪ್ರೋಟೀನ್ ನ್ಯೂಟ್ರಿಷನ್ ಇದೆ, ಮಾಲ್ ನ್ಯೂಟ್ರಿಷನ್ ಎಲ್ಲಿ ನೋಡಿದ್ರು. ಸೊ ಇವು ಅದರಲ್ಲಿ ತುಂಬಾ ಹೆಚ್ಚಿನ ಅಂಶದಲ್ಲಿ ಪ್ರೋಟೀನ್ ಆಗ್ಲಿ, ನಾರಿನ ಅಂಶ ಆಗ್ಲಿ, ವಿಟಮಿನ್ಸ್ ಎಲ್ಲ ಇರುತ್ತೆ. ಸೊ ಈ ಕಡಿಮೆ ನೀರಿನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಬದಲಾದ ವಾತಾವರಣದ ಒಂದು ಸನ್ನಿವೇಶದಲ್ಲೂ ಉತ್ತಮ ಒಂದು ಆರೋಗ್ಯಕ್ಕೆ ಜೊತೆಗೆ ಮಣ್ಣಿನ ಆರೋಗ್ಯನೂ ಇದನ್ನ ಹೆಚ್ಚಿಸುತ್ತೆ. ಇದರಿಂದ ಮುಂದಿನ ಬೆಳೆಗೂ ಅನುಕೂಲ ಆಗುತ್ತೆ. ನಾವು ಬದಲಾಗಿ ಈಗ ಸನ್ನಿವೇಶದಲ್ಲಿ ಸೂಕ್ತ ಬೆಳೆಗಳನ್ನ ನಾವು ಆಯ್ಕೆ ಮಾಡಿ ಬೆಳೆಯೋದ್ರ ಮುಖಾಂತರ ಈ ಪರಿಸ್ಥಿತಿ ಏನ್ ಬದಲಾವಣೆ ಆಗಿದೆ ಅದರಲ್ಲೂ ಕೃಷಿಯನ್ನು ಒಂದು ಲಾಭದಾಯಕವಾಗಿ ಮಾಡಬಹುದು. ಲಾಭದಾಯಕ ಉದ್ಯಮ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಕೂಡ. ಸೊ ಲಾಭದಾಯಕ ಉದ್ಯಮವನ್ನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ, ಜೊತೆಗೆ ಸಾಕಷ್ಟು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಬೇಕಾಗತ್ತೆ, ಜೊತೆಗೆ ನಮ್ಮ ಶ್ರಮ ಕೂಡ ಇರಬೇಕಾಗತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಅನ್ನದಾತ ನಮೋ ನಮಃ ಗ್ರ್ಯಾಂಡ್ ಫಿನಾಲೆ ಕಾನ್ಕ್ಲೇವ್ಗೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಮತ್ತೊಮ್ಮೆ ಬಯಸುತ್ತಾ, ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸುವುದು ಸಾಮಾನ್ಯ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರೇ ಅದಕ್ಕೆ ಸೊಲ್ಯೂಷನ್ ಗಳನ್ನ ಕಂಡುಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅವರೇ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನ ಕಂಡುಕೊಳ್ತಾ ತಾವು ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ನೀಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿರೋದು ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಾರ್ಕೆಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ, ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಅದರಲ್ಲೂ ಪ್ರಮುಖವಾಗಿ ವೆಬ್ಸೈಟ್ ಗಳ ಮೂಲಕ ಅಥವಾ ಆನ್ಲೈನ್ ಗಳ ಮೂಲಕ ಹೇಗೆ ಇವುಗಳನ್ನ ರೀಚ್ ಮಾಡುವಂತಹ ಪ್ರಯತ್ನಗಳಾಗುತ್ತೆ. ನಾವು ನೋಡ್ತಾ ಇದ್ರೆ ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಂತಹ ಪದ್ಧತಿಗಳನ್ನ ಈಗಲೂ ಕೂಡ ಅಳವಡಿಸ್ಕೊಂಡು ಬರಲಾಗ್ತಾ ಇದೆ. ಹಿರಿಯರು ಕೇಳುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ ಅಂತ ಹೇಳಿ. ಸೊ ಡಾಕ್ಟರ್ ಬಿಸಲಯ್ಯ ಅವರು ಏನ್ ಹೇಳಕ್ ಬಯಸ್ತೀರಾ? ಹಿರಿಯರಿಗೆ ತಿಳಿ ಹೇಳುವಂತಹ ಪ್ರಯತ್ನಗಳು, ಕಿರಿಯರು ಅದನ್ನ ಸಲಹೆಗಳನ್ನು ಸ್ವೀಕರಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ಸುತ್ತಾ? ನನ್ನ ದೃಷ್ಟಿಯಲ್ಲಿ ಮಾರ್ಕೆಟಿಂಗ್ ಬಂದಾಗ ನಮ್ಮಲ್ಲಿ 86% ಸಣ್ಣ ಅತಿ ಸಣ್ಣ ರೈತರಿದ್ದಾರೆ. ನೀವು ಆನ್ಲೈನ್ ಮಾರಾಟ ಮಾಡಿ, ನೀವು ದೊಡ್ಡ ಕಂಪನಿಗಳಿಗೆ ಹೋಗಿ ಮಾರಾಟ ಮಾಡಿ, ನೀವು ಎಲ್ಲಾದ್ರೂ ಮಾರಾಟ ಮಾಡಬಹುದು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಅವರು 4-5 ಚೀಲ ಹಿಡ್ಕೊಂಡು ಇದಾಗಲ್ಲ. ನೀವು ಹಳ್ಳಿ ಮಟ್ಟದಲ್ಲಿ ಅಸೆಂಬಲ್ ಮಾಡಿ ಅದನ್ನ ಕಲೆಕ್ಟ್ ಮಾಡಿ ದೂರಕ್ಕೆ ತಗೊಂಡೋಗಿ ಮಾರ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅದು ಆಗ್ತಾ ಇಲ್ಲ. ಅದು ಆಗದೆ ಇದ್ದ ಪಕ್ಷದಲ್ಲಿ 86% ರೈತರು ಏನಿದಾರೋ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅವ್ರಿಗೆ ಅನುಕೂಲ ಆಗಲ್ಲ. ನೀವು ಆನ್ಲೈನ್ ಅಲ್ಲಿ ನೀವು ವೆಬ್ ಏನಾರು ಮಾಡಿ ನೀವು, ಅದು ಅವ್ರಿಗೆ ಅನುಕೂಲ ಆಗಲ್ಲ. ಎಲ್ಲೋ ಕೆಲವು ಆಯ್ದ ರೈತರಿಗೆ ಮಾತ್ರ ಅನುಕೂಲ ಆಗುತ್ತಾ ಹೊರತು ಇದು 86% ರೈತರಿಗಂತೂ ಖಂಡಿತ ಅನುಕೂಲ ಆಗಲ್ಲ. ಇದು ಅದು ಒಂದಾಯ್ತು. ಬಟ್ ಮುಖ್ಯವಾಗಿ ಇನ್ನೊಂದು ಯೋಚನೆ ಮಾಡಬೇಕು ನೀವು. ಸಾರಿ, MSP ಅಂತ ಹೇಳ್ತಾರೆ, ಗೊತ್ತಲ್ಲ ನಿಮ್ಗೆ? ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್. ಇನ್ನು ಅನೌನ್ಸ್ ಮಾಡ್ಬಿಡ್ತೀವಿ ಅಂತಾರೆ ಅಷ್ಟೇನೆ. ಅದನ್ನ ಪ್ರೊಕ್ಯೂರ್ ಮಾಡ್ಬೇಕಲ್ಲ. ಪ್ರೊಕ್ಯೂರ್ ಮಾಡೋರು ಯಾರು? ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ ನಮ್ಮಲ್ಲಿ ಸಾಕಾಗ್ತಾ ಇಲ್ಲ. ಎರಡನೇದು, ಅವನ ಹತ್ರ ನೀವು ಪ್ರೊಕ್ಯೂರ್ ಮಾಡ್ತೀರಾ, ಅವನಿಗೆ ಇಮಿಡಿಯೇಟ್ ಆಗಿ ನೀವು ಪೇಮೆಂಟ್ ಮಾಡಲ್ಲ. ಅವನು ಪೇಮೆಂಟ್ ಮಾಡದೆ ಇದ್ದ ಪಕ್ಷದಲ್ಲಿ ರೈತನಿಗೆ ಅವನು ಎಷ್ಟು ದಿವಸ ಕಾಯ್ಬೇಕು ಹೇಳಿ? ಅದಕ್ಕೆ ಅವನು ಏನ್ ಮಾಡ್ತಾನೆ ನೋಡಿ, ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ಗೆ ಹೋಗೋರು
5% ಸಿಕ್ಕಲ್ಲ ನಿಮಗೆ. ಓಕೆ. ಎಲ್ಲ ಹಳ್ಳಿಗಳಲ್ಲೇ ಮಾರ್ತಾ ಇದ್ದಾರೆ, ಸ್ವಲ್ಪ ಕಡಿಮೆ ಬೆಲೆ ಆದ್ರೂ ಅಥವಾ ಸಂತೆಗಳು ಅಂತ ಗೊತ್ತಿರ್ಬೇಕು ನಿಮ್ಗೆ, ಫೇರ್ಸ್ ಅಂತಾರಲ್ಲ 15-20 ದಿವಸಕ್ಕೆ, ಅಂತ ಕಡೆ ಹೋಗಿ ಮಾರ್ತಾ ಇದ್ದಾರೆ. ನಿಮ್ಮ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ಗೆ ಅವರು ಬರಕ್ ಆಗಲ್ಲ. ಕಾರಣ ಒಂದು, ಅಷ್ಟು ಕಡಿಮೆ ಇರ್ತಕ್ಕಂಥ ದವಸ ಧಾನ್ಯಗಳನ್ನ ಒತ್ತು ಎಲ್ಲಿಗೆ ಬರ್ಬೇಕು ಹೇಳಿ ಅವರು. ಅದಕ್ಕೆ ರೈತ ಎಲ್ಲಿದನೋ, ಎಲ್ಲಿ ಬೆಳೆದಿರ್ತಾನೋ ಅಲ್ಲಿಗೆ ಹೋಗಿ ನೀವು ಮೊಬೈಲ್ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ ಮಾಡಿ ಅಲ್ಲೋಗಿ ನೀವು ಪ್ರೊಕ್ಯೂರ್ ಮಾಡಬೇಕು. ಫೈನ್ ಫೈನ್. ಎಸ್, ನಿಜವಾಗಿಯೂ ಅಂತಹ ಕೆಲಸ ಕಾರ್ಯಗಳು ನಡಿಬೇಕಾಗಿದೆ, ರೈತರ ಬಳಿಗೆ ಹೋಗ್ಬೇಕಂತಹ ಪ್ರಯತ್ನಗಳು ಆಗ್ಬೇಕಾಗಿದೆ ಅನ್ನೋದು. ಆ ರೀತಿಯ ಕೆಲಸ ಕಾರ್ಯಗಳು ನಡೆಯುವಂತಹ ಪ್ರಯತ್ನಗಳು ಆಗ್ಲಿ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕಾಗಿ ಸರ್. ಡಾಕ್ಟರ್ ಚೈತ್ರ ಭರತ್ ಅವರೇ, ಈಗಾಗಲೇ ನೀವು ಹೇಳ್ತಾ ಇದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಆನ್ಲೈನ್ ಮಾರ್ಕೆಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಈಗ ಕೆಲವು ಕಡೆಗಳಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಬರುವಂತಹ ಒಂದು ಫೋಟೋಸ್, ಪಿಕ್ಚರ್ಸ್ ಗಳನ್ನ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದೇ ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದನ್ನ ಇಂಪ್ರೂವ್ ಮಾಡುವ ಬಗೆ ಹೇಗೆ ಅಂತ ಹೇಳಿ ಜನರಿಗೆ ತಿಳಿಸುವಂತಹ ಪ್ರಯತ್ನಗಳು ಹೇಗಾಗತ್ತೆ ಇದಕ್ಕೆ? ಓಕೆ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಆಮೇಲೆ ಬಿಸ್ಲಯ್ಯ ಸರ್ ಅವರು ಈಗಾಗಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿ ಸಣ್ಣ ಪುಟ್ಟ ರೈತರು ಜಾಸ್ತಿ ಇರೋದ್ರಿಂದ, ಸ್ಮಾಲ್ ಆ್ಯಂಡ್ ಮೀಡಿಯಂ ಫಾರ್ಮರ್ಸ್, ಆನ್ಲೈನ್ ಅವ್ರಿಗೆ ಕಷ್ಟ ಆಗೋದ್ರಿಂದ ಒಂದು ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅವರೆಲ್ಲ ಒಗ್ಗೂಡಿ ಕೋಆಪರೇಟಿವ್ಸ್ ಇತ್ತು. ಇವಾಗ ಅದನ್ನು FPO ಸಿಸ್ಟಮ್ ಅಂತ ಮಾಡ್ತಾ ಇದ್ದಾರೆ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್. ಸೊ ಹೀಗೆ ಒಂದಾಗಿ ಮುಂದಕ್ಕೆ ಬಂದರೆ, ಒಂದು ಆರ್ಗನೈಸೇಷನ್ ಥರ ಫಾರ್ಮರ್ಸು ಮುಂದೆ ಬರಬೇಕು ಮಾರ್ಕೆಟಿಂಗ್ ಮಾಡೋಕ್ಕೆ. ಅದು ಒಂದು. ನೀವು ಕೇಳಿದ್ದ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಸ್ಟ್ಯಾಂಡರ್ಡೈಸೇಷನ್, ಗ್ರೇಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಆಗಬೇಕಾಗತ್ತೆ. ಏನು ಅಂತ ಹೇಳಿದ್ರೆ, ಈಗ ಮೈಸೂರಲ್ಲಿ ಇರುವಂಥ ಬೆಳೆ ಇರ್ಬೋದು, ತೊಗರಿ ಬೆಳೆ ಇರ್ಬೋದು, ಅದನ್ನು ಗ್ರೇಡ್ A ಅಂತ ಏನು ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇಟ್ಕೊಂಡಿರ್ತೀವಿ, ಇಷ್ಟು ಅದರಲ್ಲಿ ನೀರಿನ ಅಂಶ ಇಷ್ಟು ಇರಬೇಕು, ಕಲರ್ ಹೀಗಿರಬೇಕು, ಆಕಾರ ಹೀಗಿರಬೇಕು, ಅದರದ್ದು ಸೈಜ್ ಹೀಗಿರಬೇಕು ಅಂತ ಒಂದು ನಿಗದಿಪಡಿಸಿದ್ರೆ, ಗ್ರೇಡ್ A ಇಡೀ ದೇಶದಲ್ಲಿ ಒಂದೇ ಪ್ಯಾರಾಮೀಟರ್ಸ್ ಇರಬೇಕು. ಸೊ ಇದನ್ನು ಫಾಲೋ ಮಾಡಿದ್ರೆ, ಯಾರು ಎಲ್ಲಿ ಕೂತಿದ್ರು ಅದು ಗ್ರೇಡ್ ಹಾಕಿಬಿಟ್ರೆ ಅದರಲ್ಲಿ, ಇದು ಗ್ರೇಡ್ A, ಇದು ಗ್ರೇಡ್ B, ಇದು ಗ್ರೇಡ್ C ಅಂತ ಇಡೀ ದೇಶದಲ್ಲಿ ಒಂದೇ ಕ್ವಾಲಿಟಿ ಪ್ಯಾರಾಮೀಟರ್ ಇರೋದ್ರಿಂದ ಇದನ್ನು ನಾವು ಖರೀದಿಸಿದಾಗ ಅದು ಚೇಂಜ್ ಆಗಲ್ಲ. ಅದು ನಮ್ಮ ದೇಶದಲ್ಲಿ ಇದೆ, ಸುಮಾರು ಕ್ರಾಪ್ಸ್ಗೆ ಇದೆ, ಆದರೆ ಅದು ಕನ್ಸ್ಯೂಮರ್ಸ್ಗೆ ಗೊತ್ತಿಲ್ಲ, ಗ್ರಾಹಕರಿಗೆ ಗೊತ್ತಿಲ್ಲ. ಸೊ ಈ ಮಾಹಿತಿ ಫಾರ್ಮರ್ಸ್ ಮಟ್ಟಕ್ಕೂ ತಲುಪಬೇಕು, ಗ್ರಾಹಕರ ಮಟ್ಟಕ್ಕೂ ತಲುಪಬೇಕು. ಈಗ ನೀವು ಒಂದು ಬ್ರ್ಯಾಂಡ್ ಅಲ್ಲಿ ಒಂದು ಬಟ್ಟೆ ತಗೊಂಡ್ರೆ ಅದ್ರ ಬಟ್ಟೆ ಕ್ವಾಲಿಟಿ ಹಿಂಗೆ ಇರುತ್ತೆ ಅಂತ ನೀವು ಅಳಿಬಹುದು. ಅದು ಆನ್ಲೈನ್ ತಗೊಂಡ್ರು ಹಾಗೆ ಇರುತ್ತೆ, ಮಾಲ್ಗೆ ಹೋಗಿ ತಗೊಂಡ್ರು ಹಾಗೆ ಇರುತ್ತೆ. ಸೊ ಇದನ್ನ ಬ್ರ್ಯಾಂಡಿಂಗ್ ಮೂಲಕ ಇದನ್ನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಎಸ್, ಇನ್ನು ರೈತರು ಕಂಪನಿಗಳಿಗೆ ಡೈರೆಕ್ಟ್ ಆಗಿ ಹೇಗೆ ಮಾರಾಟ ಮಾಡಬಹುದು ಅಂತ ಹೇಳಿ? ಓಕೆ, ಸೊ ಈ ಒಂದು ಕಂಪನಿಗೆ ಅದಷ್ಟು ಪ್ರಾಡಕ್ಟ್ ಅಥವಾ ಇದು ಬೇಕು ಅಂತ ಹೇಳಿದಾಗ, ಯಾವುದಾದ್ರೂ ವಸ್ತು ಅವರೇ ರೈತರ ಹತ್ರ ಒಂದು ಬಂದು ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಕಾಂಟ್ರಾಕ್ಟ್ ಇಲ್ಲ ಅಂದ್ರೂ ಎಷ್ಟೋ ಬಾರಿ ಆ ಸೀಸನಲ್ಲಿ ಬಂದು ಅವ್ರಿಗೆ ಏನು ಬೇಕು, ಯಾವ ಕ್ವಾಲಿಟಿದು ಬೇಕು ಅದನ್ನು ಕೊಂಡ್ಕೊಂಡು ಹೋಗ್ತಾರೆ. ಒಂದು ನಾವೀಗ ಅಗ್ರಿಕಲ್ಚರ್ ಪ್ರೋಸೆಸಿಂಗ್ ಯೂನಿಟ್ಸ್ ಅವರು ಹಾಗೆ ಬಂದು ಮಾಡ್ತಾರೆ. ಈಗ ಪ್ರೋಸೆಸಿಂಗ್ ಅಲ್ಲದೆ ಇರೋದು, ಈಗ IT ಕಂಪನಿಗಳಿರ್ಬೋದು, ಅವ್ರದ್ದು ವೆಲ್ನೆಸ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ, ಸ್ವಾಸ್ಥ್ಯ ಕಡೆಗೆ ಅವರ ಎಂಪ್ಲಾಯೀಸ್ದು ವೆಲ್ನೆಸ್ ಪ್ರೋಗ್ರಾಮ್ಸ್. ಈ ಪ್ರೋಗ್ರಾಮ್ಸಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರ ಬಿಲ್ಡಿಂಗಲ್ಲಿ ಜಿಮ್ ಇರ್ಬೋದು, ಬೇರೆ ಬೇರೆ ಥರ ಅವ್ರ ಎಂಪ್ಲಾಯೀಸ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಇದ್ರ ಮೂಲಕ ಫಾರ್ಮರ್ಸ್ ಹೋಗಿ ನಾವು ಒಳ್ಳೆ ಉತ್ಪನ್ನ ನಿಮಗೆ ಕೊಡ್ತೀವಿ, ನಿಮ್ಮ ಕ್ಯಾಂಟೀನಿಗೆ ನಾವು ಸಪ್ಲೈ ಮಾಡ್ತೀವಿ, ಇದರಲ್ಲಿ ಕೆಮಿಕಲ್ ಅಂಶ ಕಮ್ಮಿ ಇದೆ, ಒಳ್ಳೆ ಉತ್ಪನ್ನ, ಗ್ರೇಡ್ ಹೈಯರ್ ಗ್ರೇಡ್ದಿದ್ದು ಅಂತ ಹೇಳಿ ಅವ್ರ ಜೊತೆ ಒಪ್ಪಂದ ಮಾಡ್ಕೋಬಹುದು. ಅದು ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್. ಇನ್ನೊಂದು ನಮ್ದು ಇರೋದು ಅಂಥದ್ದು ಸಬ್ಸ್ಕ್ರಿಪ್ಷನ್ ಮಾಡೆಲ್ಸ್ ಅಂತ ಈಗ ಬಂದಿದೆ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ರೆ ತುಂಬಾ ಜನ ಈ ಡಯಟ್ ಎಲ್ಲ ಮಾಡೋರು, ಅವರು ಸಲಾಡ್ ಎಲ್ಲ ಮನೇಲಿ ಹೇಗೆ ತಯಾರಿಸ್ಕೊಳ್ಬೇಕು ಅಂತ ಗೊತ್ತಿರಲ್ಲ, ಮತ್ತೆ ಆಚೆ ಹೋದಾಗ ಅವ್ರಿಗೆ ಅಲ್ಲಿ ಏನೂ ಸಿಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಒಂದು ವಾರಕ್ಕೆ ನನಗೆ ಬ್ರೇಕ್ಫಾಸ್ಟ್ ಬೇಕು, ಲಂಚ್ ಬೇಕು, ರಾತ್ರಿ ಊಟ ಬೇಕು ಅಂತ.
ಸೊ ಅದಕ್ಕೆ ಮುಂಚೆನೆ ಪೇ ಮಾಡಿರ್ತಾರೆ, ಅದು ಅವ್ರ ಅಡ್ರೆಸ್ಗೆ ಆ ಬಾಕ್ಸ್ ಬಂದು ತಲುಪುತ್ತೆ, ಡೆಲಿವರಿ ಆಗುತ್ತೆ. ಸೊ ಇಂಥ ಕಂಪನಿಗಳಿಗೆ ನಾವು FPO ಮೂಲಕ ಅಥವಾ ಕಾಂಗ್ಲೊಮೆರೇಟ್, ಅದೇ ಫಾರ್ಮರ್ಸ್ ಒಂದು ಒಕ್ಕೂಟ ಸೇರಿ ಅವ್ರ ಜೊತೆ ಒಪ್ಪಂದ ಆದರೆ ಅವರಿಗೆ ಬೇಕಾಗಿರುವಂಥ ಆರ್ಗ್ಯಾನಿಕ್ ಸಾವಯವ ಕೃಷಿ ಉತ್ಪನ್ನ ಇರ್ಬೋದು, ಮಿಲ್ಲೆಟ್ಸ್ ಸಿರಿಧಾನ್ಯಗಳು, ಪಲ್ಸ್ಗಳು, ಕಾಳು, ಬೇಳೆ ಹೀಗೆಲ್ಲ ನಾವು ಅವ್ರಿಗೆ ಸಪ್ಲೈ ಮಾಡ್ತಾ ಹೋಗ್ಬೋದು. ಹೀಗೆ ತುಂಬ ನಾವು ಇನ್ನೋವೇಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ಇಲ್ಲಿಗೆ ಇವಾಗ ಒಂದು APMCಗೆ ಅಥವಾ FCIಗೆ ನಾವು ಕೊಡ್ತಾ ಇದ್ದೀವಿ ಬೇಳೆನ ಮತ್ತು ನಮ್ದು ಇದನ್ನೆಲ್ಲ ನಾವು ಅಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಸಪ್ಲೈ ಚೈನ್ ಏನು, ವ್ಯಾಲ್ಯೂ ಚೈನ್ ಏನು ನಾವು ಅರ್ಥಕೊಂಡ್ರೆ ನಾವು ಡೈರೆಕ್ಟಾಗಿ ಈ ಮಧ್ಯವರ್ತಿಗಳನ್ನೆಲ್ಲ ಬದಿಗಿಟ್ಟು ನಾವೇ ಆ ಗ್ರಾಹಕರನ್ನ ನೇರವಾಗಿ ತಲುಪಬಹುದಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಒಂದು ದಾರಿ ನಮ್ಮ ಮುಂದೆ ಕಾಣಿಸ್ಕೊಳ್ಳುತ್ತೆ. ಓಕೆ, ನಾನು ಮಾತನಾಡಿಸ್ತೀನಿ ಡಾಕ್ಟರ್ ಚೈತ್ರಾ ಭರತ್ ಅವರೇ. ಸಾಕಷ್ಟು ಅತ್ಯುತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದೀರಾ. ರೈತರು ಇದನ್ನ ಸ್ವೀಕರಿಸಿ ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ. ಡಾಕ್ಟರ್ ಅತಿಕುರ್ ರೆಹಮಾನ್ ಅವರೇ, ಈಗ ಯಾವುದೇ ಒಂದು ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಮೆಕ್ಯಾನಿಸಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಕೃಷಿ ಪದ್ಧತಿಯಲ್ಲಿ ಅಂತ ಹೇಳಿ. ಯಂತ್ರಗಳ ಬಳಕೆ ಜಾಸ್ತಿ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇನ್ನು ಕೂಡ ಇಂಪ್ರೂವೈಸ್ ಯಂತ್ರಗಳ ಬಳಕೆ ಇದೆಯಾ ನಮ್ಮಲ್ಲಿ? ಹೇಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆಯಾ? ಈಗ ನಾವು ಕೃಷಿಯಲ್ಲಿ ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ. ಹಿಂದಿನಕ್ಕಿಂತ ಈಗ ತುಂಬಾ ಜಾಸ್ತಿ ಕಾಣ್ತಾ ಇದೆ. ಯಾಕಂದ್ರೆ ಎಲ್ಲ ಪಟ್ಟಣಕ್ಕೆ ಬಂದಿದ್ರು, ಆಳುಗಳ ಕೊರತೆ ಇದೆ. ನಮ್ಮ ಬಿಸ್ಲಯ್ಯ ಸರ್ ಹೇಳ್ದಂಗೆ ಇದು ಒಂದು ವೃದ್ಧಾಶ್ರಮ ಆಗ್ಬಿಟ್ಟಿತ್ತು ಹಳ್ಳಿ. ಆದ್ರೆ ಈ ಕೃಷಿ ಹೇಗೆ ಅಂತ ಹೇಳಿದ್ರೆ ಕಾಲಕ್ಕೆ ಆ ಕೆಲಸ ಮಾಡ್ಬಿಡ್ಬೇಕು, ಆಳುಗಳು ಇರದೇ ಇರ್ಲಿ. ಇಲ್ಲ ಅಂದ್ರೆ ನಮ್ಮ ಉತ್ಪನ್ನದ ಒಂದು ಗುಣಮಟ್ಟ ಏನಿದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಬೆಲೆ ಸಿಗೋದಿಲ್ಲ. ಸೊ ಹಾಗಾಗಿ ನೋಡಿದಾಗ ನಾವು ಈ ವಿದೇಶಗಳಲ್ಲೆಲ್ಲ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಏನು ನಡೀತಾ ಇದೆ, ಒಂದು ರೂಮಲ್ಲಿ ಕೂತ್ಕೊಂಡು ಒಬ್ಬನೇ ರೈತ 100 ಎಕರೆ ಬಟನ್ನಿಂದ ಕಂಪ್ಯೂಟರಿಂದ ಮ್ಯಾನೇಜ್ ಮಾಡ್ತಾರೆ. ಆದ್ರೆ ಅಷ್ಟು ನಿಖರವಾಗಿ ಯಾಂತ್ರೀಕರಣ ಮಾಡೋದು ನಮ್ಮ ದೇಶದಲ್ಲಿ ಕಷ್ಟ. ಯಾಕಂದ್ರೆ ಪ್ರತಿ ರೈತನ ಹಿಡುವಳಿ ಏನಿದೆ ತುಂಬಾ ಸಣ್ಣದಿದೆ. ಆದ್ರೂ ನಾವೇನು ಮಾಡಕ್ ಆಗಲ್ಲ ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯಗಳ ಜೊತೆಗೆ ಕೆಲವು ರೈತರು, ಈಗ ನಾವೇನು ಇನೋವೇಷನ್ಸ್ ಅಂತ ಹೇಳ್ತೀವಲ್ಲ, ಇನ್ಕ್ಯುಬೇಷನ್ ಸೆಂಟರ್, ಅದ್ರ ಮುಖಾಂತರ ರೈತರು ಸುಮಾರು ಒಂದು ಇನೋವೇಷನ್ ಮಾಡಿದ್ದಾರೆ. ಆ ಯಂತ್ರಗಳನ್ನು ಬಳಸಿ ನಾವು ಮಾಡಬಹುದು. ಉದಾಹರಣೆಗೆ ಈಗ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ರೀಪರ್ ಅಂತ ಒಂದು ಮೆಷಿನ್ ಇದೆ. ಜಸ್ಟ್ ಅದು ಗಿಡನ ಕಟ್ ಮಾಡಿ ನಾವು ಹೇಗೆ ಕೈಯಿಂದ ಕುಯ್ದು ಹಾಕ್ತೀವೋ ಅದೇ ತರ ನೆಲದ ಮೇಲೆ ಹಾಕ್ತಾ ಹೋಗುತ್ತೆ. ಸೊ ಅದು ಒಂದು ಸಣ್ಣ ಪ್ರಮಾಣದ ಯಂತ್ರ, ಎಲ್ಲ ರೈತರು ಬಳಸ್ಬೋದು. ಜೊತೆಗೆ ಈಗ ನಾವು ಏನು ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತ ಪ್ರತಿ ಹೋಬಳಿಯಲ್ಲಿ ಇದೆ, ಅಲ್ಲಿ ಇದು ಸಿಗುತ್ತೆ. ಅದನ್ನ ನಾವು ಬಳಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತೆ ಮುಂದುವರೆದು ಹೋದ್ರೆ ಕಂಬೈನ್ ಹಾರ್ವೆಸ್ಟರ್ಸ್ ಅಂತ ಬಂದಿದೆ. ಸೊ ಅವೆಲ್ಲ ಏನು ಅಂತ ಹೇಳಿದ್ರೆ ಕಟಾವು ಮಾಡಿ, ಒಕ್ಕಣೆ ಮಾಡಿ, ಬೀಜನ ಒಂದು ಚೀಲಕ್ಕೆ ಡೈರೆಕ್ಟ್ ಆಗಿ ಹಾಕುತ್ತೆ, ಆ ಹುಲ್ಲನ್ನ ಸಪರೇಟ್ ಆಗಿ ಭೂಮಿಗೆ ಹಾಕುತ್ತೆ. ಅದು ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಹುಲ್ಲು ಪುಡಿ ಆಗುತ್ತೆ, ಅದು ನಾವು ಜಾನುವಾರುಗಳಿಗೆ ಕೊಡೋದಕ್ಕೆ ಕಷ್ಟ ಅಂತ. ಜೊತೆಗೆ ಇದನ್ನ ನಾವು ತಗೊಂಡು ಹೋಗೋದು ಹೇಗೆ ಅನ್ನೋದು ಒಂದು ಸಮಸ್ಯೆ. ಅಂದ್ರೆ ಈಗ ನಾವು ಹಳ್ಳಿಗಳಲ್ಲಿ ನೋಡಿದ್ರೆ ಎತ್ತಿನ ಗಾಡಿಯಲ್ಲೋ ಅಥವಾ ಟ್ರ್ಯಾಕ್ಟರ್ ತುಂಬಾನು, ಟ್ರ್ಯಾಕ್ಟರ್ ಎಷ್ಟಿದ್ರೆ ಅದ್ರ ಮೇಲ್ಗಡೆ ಇಷ್ಟಕ್ಕೆ ಹುಲ್ಲು ಹಾಕ್ತಾ ಇದೆ, ಅದು ಹೋಗ್ಬೇಕಾದ್ರೆ ಅರ್ಧ ಲಾಸ್ ಆಗುತ್ತೆ. ಈಗ ಒಂದು ಹುಲ್ಲನ್ನು ಕಂತೆ ಕಟ್ಟುವ ಯಂತ್ರ ಬಂದಿದೆ, ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಜಸ್ಟ್ ಆ ಹುಲ್ ಮೇಲೆ ಹೋದ್ರೆ ಅದು ಈ ವ್ಯಾಕ್ಯೂಮ್ ಕ್ಲೀನರ್ ತರ ಸಕ್ ಮಾಡುತ್ತೆ ಪುಡಿಯಾಗಿರೋ ಹುಲ್ಲನ್ನು ಎಲ್ಲಾನು. ಜೊತೆಗೆ ಅದರಲ್ಲಿ ಒಂದು 15 ರಿಂದ 20 kg ತೂಕ ಬರೋಷ್ಟನ್ನ ಮಾತ್ರ ತಗೊಂಡು ಅದನ್ನ ಕಂತೆ ಮಾಡಿ ದಾರದಲ್ಲಿ ಕಟ್ಟಿ ಅದನ್ನ ಕೆಳಗಡೆ ಬಿಡುತ್ತೆ. ಸೊ ಹಾಗಾಗಿ ನಾವು ಕಟಾವು ಮಾಡೋದ್ರಿಂದ ಹಿಡಿದು ನೀಟಾಗಿ ಕಂತೆ ಕಟ್ಟಿ ಹುಲ್ಲನ್ನು ಸಾಗಿಸ್ಬೋದು. ಈ ಕಡೆ ಬೀಜನ ಡೈರೆಕ್ಟ್ ಆಗಿ ನಾವು ಚೀಲಕ್ಕೆ ಹಾಕೊಂಡು ಸ್ವಚ್ಛ ಮಾಡಿಬಿಟ್ಟು ಅದನ್ನ ಒಂದು ಉತ್ತಮ ರೀತಿಯಲ್ಲಿ ಮಾರುಕಟ್ಟೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಓಕೆ, ನಾನು ಮಾತನಾಡಿಸ್ತೀನಿ ಸರ್. ಹೀಗೆ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ ಯಂತ್ರಗಳ ಬಳಕೆ ಮಾಡುವಾಗ ಒಂದಷ್ಟು ಸಾಧಕ ಬಾಧಕಗಳನ್ನ ಗಮನಿಸ್ತೀವಿ. ಕೆಲವೊಂದಕ್ಕೆ ಅದು ಉಪಯೋಗ ಆಗುತ್ತೆ, ಕೆಲವೊಂದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದನ್ನ ಹೊರತುಪಡಿಸಿ ನಾವು ಹೇಗೆ ಅದರ ಲಾಭವನ್ನ ಪಡ್ಕೊಳ್ಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅನ್ನದಾತ ನಮೋ ನಮಃ ಕಾರ್ಯಕ್ರಮವನ್ನ ಮುಂದುವರಿಸ್ತಾ, ಸಾಮಾನ್ಯವಾಗಿ ರೈತರು ಮತ್ತು ದಲ್ಲಾಳಿಗಳು ಮಧ್ಯೆ ಸಾಕಷ್ಟು ಯಾವಾಗಲೂ ಹಗ್ಗಜಗ್ಗಾಟ ಆಗತ್ತೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳು ಆಗ್ತಾ ಇದೆ. ಸರ್ಕಾರ ಕೂಡ ಆ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ.
ಹಾಗಾದ್ರೆ ಯಾವ ರೀತಿಯಾಗಿ ಅನ್ನೋದನ್ನ ನಾವು ಮಾತನಾಡ್ತಾ ಹೋಗೋಣ. ಡಾಕ್ಟರ್ ಚೈತ್ರಾ ಭರತ್ ಅವರೇ, ಈಗ ಮಾರ್ಕೆಟಿಂಗ್ ಅನ್ನುವಂಥ ವಿಚಾರವನ್ನ ನೀವು ಹೇಳಿದ್ರಿ, ಅತ್ಯಂತ ಅತ್ಯಂತ ಉತ್ತಮವಾದ ಸಲಹೆಗಳನ್ನ ಕೊಟ್ರಿ ಹೇಗ್ ಮಾಡಬಹುದು ಅಂತ ಹೇಳಿ. ಈಗ ಅನೇಕ ಮಾರ್ಕೆಟ್ಗಳನ್ನ ನಾವು ನೋಡಿದ್ವಿ, ಸೂಪರ್ ಮಾರ್ಕೆಟ್ಗಳನ್ನ ನೋಡಿದ್ವಿ, ಬೇರೆ ಬೇರೆ ಕಂಪನಿಗಳ ವಿಚಾರವನ್ನು ಕೂಡ ನಾವು ಮಾತನಾಡಿದ್ವಿ ಹೇಗೆ ಅಂತ ಹೇಳಿ. ಬಟ್ ಡೈರೆಕ್ಟ್ ಆಗಿ ಗ್ರಾಹಕರ ಬಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಲ್ಪಿಸಲಾಗ್ತಾ ಇದೆ. ಅದರಿಂದ ರೈತರಿಗೆ ಲಾಭ ಇದೆಯಾ ಹೇಗೆ ಅಂತ? ಖಂಡಿತ ಲಾಭ ಇದೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಿಸ್ಟಮ್ ಅಲ್ಲೂ ಏನ್ ಹೇಳೋದು, ಅಲ್ಲೂ ಕಂಪನಿಗಳ ದಲ್ಲಾಳಿಗಳಿಂದ ರೈತರು ದೌರ್ಜನ್ಯಕ್ಕೆ ಒಳಗಾಗಬಾರದು. ಇದನ್ನ ನಾವು ಲಾ ಮೂಲಕ ರೂಲ್ಸ್ ಮೂಲಕನೇ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ಸಿಸ್ಟಮ್ ಬಂದಾಗ ನಾವು ಅನ್ಕೋಬಹುದು ಇದರಿಂದ ಒಳ್ಳೇದಾಗತ್ತೆ ಅಂತ, ಹೌದು ಅದು ನಾವು ಆಸೆ ಪಡೋಣ. ಆದರೆ ನಾವು ಒಂದು ಲಾನ ಜಾರಿಗೆ ತರೋಕ್ಕಿಂತ ಮುಂಚೆ ಅದರಿಂದ ಏನೇನು ಕೆಡಕ ಆಗ್ಬೋದು ಅಂತ ಯೋಚನೆ ಮಾಡಿ ಅದಕ್ಕೆ ಮುಂಜಾಗ್ರತೆಯಿಂದ ನಡ್ಕೊಂಡು ಹೋಗಬೇಕು ನಾವು. ಈಗ ಕಂಪನಿಗಳು ಬರ್ತಾರೆ ಅಂತ ಹೇಳಿದ್ರೆ, ಕಂಪನಿಗಳು ಡೈರೆಕ್ಟ್ ಆಗಿ ಓನರ್ ಬರಲ್ಲ, ಅಲ್ಲಿ ಅವರು ಎಂಪ್ಲಾಯಿನ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಆಗಿ ಮಾಡ್ಕೊಂಡಿರ್ತಾರೆ. ಸೊ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಒಂದ್ ರೀತಿ ದಳ್ಳಾಳಿನೇ. ಸೊ ಆ ಕಂಪನಿಗೆ ಅವರು ಕಮ್ಮಿ ರೇಟ್ನಲ್ಲಿ ಪ್ರೊಕ್ಯೂರ್ ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಆವಾಗ ಫಾರ್ಮರ್ಸ್ ಜೊತೆ ಅವ್ರದ್ದು ಇದು ಬಾರ್ಗೇನಿಂಗ್ ಪ್ರೊಸೆಸ್ ನಡೆಯುತ್ತೆ. ಯಾರೇ ಕೊಳ್ಳಕ್ ಬಂದರೂ ಬಾರ್ಗೇನ್ ಮಾಡೇ ಮಾಡ್ತಾರೆ. ಸೊ ಫಾರ್ಮರ್ಸ್ಗೆ ಅವರು ತುಂಬಾ ಜನ ಮಧ್ಯವರ್ತಿಗಳು ಇರಲ್ಲ, ನಾವು ಒಬ್ಬರಿಗೆ ಡೈರೆಕ್ಟ್ ಆಗಿ ಮಾರ್ತಾ ಇದ್ದೀವಿ ಅನ್ನೋದ್ರಿಂದ ಒಂದು ಒಳ್ಳೆ ರೇಟ್ ಬರ್ಬೋದು. ಆದ್ರೆ ಈ ಸಿಚುವೇಶನ್ ಅಲ್ಲಿ ಆ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರೇ ಏನಾದ್ರೂ ಇವ್ರನ್ನ ಚೀಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಇದಕ್ಕೆ ಫಾರ್ಮರ್ಸ್ ಒಂದು ಜಾಗರೂಕತೆಯಿಂದ ಅವರು ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಕಂಪನಿ ಬಂತು ಅಂತ ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬಿಡಲ್ಲ. ಎಸ್ ಸತಿಕುರ್ ರೆಹಮಾನ್ ಅವರೇ, ಸಾಮಾನ್ಯವಾಗಿ ನಾವು ನೋಡೋದಾದ್ರೆ, ಈಗ ನಾನು ಆಗ್ಲೇ ಕಾಲದ ವಿಚಾರವನ್ನ ಮಾತಾಡಿದೆ, ಮೆಕ್ಯಾನಿಸಮ್ ವಿಚಾರವನ್ನ ಮಾತಾಡಿದೆ. ಫಲವತ್ತತೆ ಹೆಚ್ಚು ಎಷ್ಟು ಸಿಗುತ್ತೆ, ಅದರ ಲಾಭ ಎಷ್ಟು ಸಿಗುತ್ತೆ ಅನ್ನೋದೇ ಎಲ್ಲಾ ರೈತರು ಕೂಡ ಯೋಚನೆ ಮಾಡೋದು. ನೆಕ್ಸ್ಟ್ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ವಿದೇಶಿ ತಂತ್ರಜ್ಞಾನವನ್ನ ನಾವು ನೋಡಿದ್ವಿ, ಅಥವಾ ವಿದೇಶಿ ಟೆಕ್ನಿಕ್ಸ್ ಗಳನ್ನ ಯೋಚನೆ ಮಾಡಿದ್ರೆ ಸಾಯಿಲ್ ಲೆಸ್ ಆಗಿರುವಂತಹ ಟೆಕ್ನಿಕ್ ಗಳನ್ನು ಕೂಡ ಬಳಸ್ತಾ ಇದ್ದಾರೆ ವಿದೇಶಿಗಳಲ್ಲಿ. ಇಲ್ಲಿ ಆ ತರದ ಪ್ರಯತ್ನಗಳ ಆಗುವ ಸಾಧ್ಯತೆಗಳು ಇರತ್ತಾ ಅಂತ ಹೇಳಿ? ಓಕೆ, ಅಲ್ಲಿನ ಒಂದು ಪರಿಸ್ಥಿತಿಗೆ ಅಲ್ಲಿ ಸೀಸನ್ ನಮಗೆ ಕರೆಕ್ಟ್ ಆಗಿ ಸಿಗೋದಿಲ್ಲ, ಹಿಮ ಬೀಳ್ತಾ ಇರುತ್ತೆ, ಕೃಷಿ ಬೆಳೆಯಕ್ಕೆ ಆಗೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಆ ತಂತ್ರಜ್ಞಾನ ಏನಿದೆಯೋ ತುಂಬಾ ಸೂಕ್ತಾನೆ. ಬಟ್ ನಮ್ಮಲ್ಲಿ ಇಷ್ಟೊಂದು ಒಂದು ಸಂಪದ್ಭರಿತವಾದ ಒಂದು ನಾವು ದೇಶದಲ್ಲಿ ಇದೀವಿ, ನಮ್ಗೆ ಆ ಮಟ್ಟದಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಇರುವಂತ ಭೂಮಿಯನ್ನೇ ನಾವು ಸದ್ಬಳಕೆ ಮಾಡ್ಕೊಂಡು ಬೆಳೆದ್ರೆ ತುಂಬಾ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ಬೋದು. ಅದಕ್ಕೆ ನಾವು ಒಂದು ಮಾನೋಕ್ರಾಪಿಂಗ್ ಅಥವಾ ಒಂದೇ ಬೆಳೆಯನ್ನು ಒಂದರ ನಂತರ ಮತ್ತೆ ಬೆಳೆಯೋದು, ಅದ್ರ ಬದಲಾಗಿ ಬೇರೆ ಬೆಳೆ ಬದಲಾವಣೆ ಮಾಡೋದು, ಬೆಳೆ ಪರಿವರ್ತನೆ. ಅಂದ್ರೆ ಈಗ ನಾವು ಭತ್ತ, ರಾಗಿ ಆ ತರ ಹಾಕಿದ್ರೆ ಮುಂದಿನ ಸಲ ಬೇಳೆಕಾಳು, ಆಮೇಲೆ ಎಣ್ಣೆ ಕಾಳು ಬೆಳೆಗಳು ಹಾಕೋದು. ಅದ್ರ ಜೊತೆಗೆ ಮಧ್ಯದಲ್ಲಿ 1-1.5 ತಿಂಗಳಿಗೆ ಬರುವಂತ ಹಸಿರೆಲೆ ಗೊಬ್ಬರದ ಗಿಡಗಳು ಇರ್ತವೆ. ಸೊ ಇದನ್ನು ನಾವು ಬೆಳೆದು ಮಣ್ಣಲ್ಲೇ ಮಿಶ್ರ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಈ ಮಣ್ಣಿನ ಫಲವತ್ತತೆ ಈಗ ನಾವೇನು ರಾಸಾಯನಿಕ ಗೊಬ್ಬರದಿಂದ ಪಡಿತಾ ಇದೀವಿ, ಇದು ಕ್ಷಣಿಕ. ಅಂದ್ರೆ ಈಗ ನಾವು ಈ ಬೆಳೆ ಬೆಳೀತೀವಿ, ಸಾವಯವ ಕೃಷಿಯೇ ಜಾಸ್ತಿ ಕಾಣಿಸ್ತಾ ಇದೆ. ಹೌದು, ಈ ರಾಸಾಯನಿಕ ಗೊಬ್ಬರ ಹೆಂಗೆ ಅಂತ ಹೇಳಿದ್ರೆ ಈ ಗ್ಲೂಕೋಸ್ ಇದ್ದಂಗೆ ಎಮರ್ಜೆನ್ಸಿ ಕೊಡೋದಕ್ಕೆ. ಆದ್ರೆ ನಾವು ಮಣ್ಣು ಫಲವತ್ತತೆ ಮಾಡಿಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಮ್ಮ ಭೂಮಿಯನ್ನ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಒಂದು ಉತ್ತಮ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಬೆಳೆ ಪದ್ಧತಿಗಳು, ಬೆಳೆಯ ಆಯ್ಕೆ, ಮತ್ತೆ ರೈತ ಆಗೋದು ಅಷ್ಟೊಂದು ಸುಲಭ ಕೆಲಸ ಅಲ್ಲ. ಯಾಕಂದ್ರೆ ಕೃಷಿ ಅನ್ನೋದು ಒಂದು ಕಲೆ, ಒಂದು ವಿಜ್ಞಾನ ಮತ್ತೆ ವಾಣಿಜ್ಯ ಎಲ್ಲ ಸೇರ್ಕೊಂಡಿದೆ. ಸಮಯಕ್ಕೆ ತಕ್ಕನಾಗೆ ಆ ತೀವ್ರ ಗತಿಯಲ್ಲಿ ನಾವು ಏನು ಒಂದು ಡಿಸಿಷನ್ಸ್ ತಗೊಂತೀವೋ, ತೀರ್ಮಾನಗಳು, ಅವು ತುಂಬಾ ಮುಖ್ಯ. ನಾವು ಈಗ ಸಡನ್ ಆಗಿ ಮಳೆ ಬಂತು ಅಂತ ಹೇಳಿದ್ರೆ ಈಗ ಯಾವ್ದಾದ್ರು ಬೆಳೆ ಹಾಕ್ಬೋದಾ, ಮುಂದಿನ ಹಂಗಾಮು ಸಿಗೋ ತರ. ಅದ್ರ ಜೊತೆಗೆ ಬೇರೆ ಕಾರ್ಯಗಳು ಏನಿರ್ತವೆ, ಉತ್ತಮ ನೀರು ಮತ್ತು ಮಣ್ಣು ನಿರ್ವಹಣೆಗೆ ಅಂತರ ಬೇಸಾಯ ಮಾಡೋದಿರ್ಬೋದು, ಅದನ್ನು ಎಲ್ಲ ನಾವು ಮಾಡಿ ಅದ್ರ ಜೊತೆಗೆ ಈ ಮಳೆ ಬಂದಾಗ ನಮಗೆ ಬೇಕಿರೋ ಟೈಮಲ್ಲಿ ಮಳೆ ಅಂತೂ ಬರೋದಿಲ್ಲ, ಬರೋದನ್ನ ನಾವು ಬಂದಿರೋದನ್ನ ಹಿಡಿದಿಟ್ಕೊಂಡು ಮರುಬಳಕೆ ಮಾಡೋದು ತುಂಬಾ ಮುಖ್ಯ. ಈಗ ಇಂಗು ಗುಂಡಿಗಳ ವಿಚಾರ ನಾವು ನೋಡ್ತೀವಿ. ಇಂಗು ಗುಂಡಿಗಳ ಅಲ್ಲದೆ ಬೇರೆ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳಿದೆ ಅಥವಾ ಬೇರೆ ಯಾವ್ದು ಇದೆ ಪ್ಲಾನ್ಸ್ ಇದೆ ಅಂತ ಹೇಳಿ? ಓಕೆ, ಇಂಗು ಗುಂಡಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಂತರ್ಜಲ ಮರುಪೂರಣಕ್ಕೆ ತುಂಬಾ ಅನುಕೂಲ. ನಾವು ಮನೆ ಹತ್ರ ಆಗ್ಲಿ ಹೊಲದಲ್ಲಾಗ್ಲಿ ಬೋರ್ವೆಲ್ಗೆ ಜೊತೆಗೆ ಇಂಗು ಗುಂಡಿ ಅಂತ ಇರೋದು
ಮಣ್ಣಲ್ಲಿ ನೀರು ಇಳಿಸೋದಕ್ಕೆ. ಆದ್ರೆ ಅದನ್ನ ಮರುಬಳಕೆ ಮಾಡ್ಬೇಕಂದ್ರೆ ನಾವು ಕೃಷಿ ಹೊಂಡ ಅಂತ ಏನಿದೆಯೋ, ಒಂದು ಎಕರೆ ಪ್ರದೇಶಕ್ಕೆ ಅಥವಾ 1 ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಸಣ್ಣ ಪ್ರಮಾಣದ ಒಂದು ಹೊಂಡ ಮಾಡಿ ಇಟ್ಕೊಂಡು ಬಂದಂತಹ ಮಳೆ ನೀರನ್ನ ಅಲ್ಲಿ ಸಂಗ್ರಹ ಮಾಡಿದಾಗ ಅದನ್ನ ನಾವು ಬಳಸ್ಬೇಕಾದ್ರೂ ಅಷ್ಟೇ ವಿವೇಚನೆ ತುಂಬಾ ಮುಖ್ಯ ಕೃಷಿಯಲ್ಲಿ. ರೈತ ತುಂಬಾ ಬುದ್ಧಿವಂತನೂ ಆಗಿರ್ತಾನೆ. ಅದನ್ನ ನಾವು ಯಾವಾಗ ಬೇಕಾವಾಗ ನೀರು ಕೊಡೋದಕ್ಕಿಂತ ಆ ಬೆಳೆಗೆ ಒಂದಷ್ಟು ಹಂತಗಳಿರ್ತವೆ, ಸಂದಿಗ್ಧ ಹಂತ ಅಂತ ಹೇಳ್ತೀವಿ. ಆ ಹಂತದಲ್ಲಿ ನೀರು ಕೊಡದೆ ನೀವು ಇಡೀ ಬೆಳೆ ಹಂತದಲ್ಲಿ ನೀರು ಕೊಟ್ಟರು ಅಷ್ಟು ಇಳುವರಿ ಸಿಗೋದಿಲ್ಲ. ಕಡಿಮೆ ನೀರಿದ್ದಾಗ್ಲೂ ಈ ಸಂದಿಗ್ಧ ಹಂತಗಳಲ್ಲಿ ಮುಖ್ಯವಾಗಿ ಬಿತ್ತನೆದು ಬಿಟ್ರೆ ಒಂದು ತೆಂಡೆ ಹೊಡೆಯೋ ಸಮಯ, ಮತ್ತೆ ಹೂವು ಮತ್ತೆ ಕಾಳು ಕಟ್ಟುವಂತ ಸಮಯ. ಈ ಸಮಯದಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರ್ಬೇಕು. ಹೌದು, ಇದು ತಿಳ್ಕೊಂಡಿರ್ಬೇಕು. ಈ 2 ಹಂತಗಳು ಹೆಚ್ಚು ಕಡಿಮೆ ಎಲ್ಲಾ ಬೆಳೆಗಳಲ್ಲೂ ಈ ಹಂತಗಳಲ್ಲಿ ನಾವು ಎಷ್ಟು ನೀರು ಸಿಕ್ಕುತ್ತೋ ಅಷ್ಟನ್ನೇ ಒಂದು ಶೇಖರಣೆ ಮಾಡಿ ಈ 2 ಹಂತದಲ್ಲಿ ಕೊಟ್ರೆ ಮುಂದೆ ನಮಗೆ ಮಳೆ ಬರ್ದೇ ಹೋದ್ರು, ಪಕ್ಕದವ್ರು ಏನು ಮಾಡದೇ ಇದ್ರೆ ಅವ್ರ ಬೆಳೆ ಪೂರ್ಣ ನಾಶ ಆಯ್ತು ಅಂದ್ರೆ ನಿಮ್ಗೆ 50% ಆದ್ರೂ ಇಳುವರಿ ಸಿಗುತ್ತೆ. ಅಂದ್ರೆ ಎಂತ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ನಮ್ಮ ಸಮಯ ಪ್ರಜ್ಞೆ ಮತ್ತೆ ಈ ಸಂಪನ್ಮೂಲಗಳ ಬಳಕೆ ಹೇಗೆ ಮಾಡ್ತೀವೋ ಅದರಿಂದ ನಾವು ಕೃಷಿಯಲ್ಲಿ ಲಾಭ ಮಾಡಬಹುದು, ಅದು ಸಾಧ್ಯವಿದೆ. ಆದ್ರೆ ನಾವು ಅಲರ್ಟ್ ಆಗಿರ್ಬೇಕು ಅಷ್ಟೇ. ಡಾಕ್ಟರ್ ಚೈತ್ರಾ ಭರತ್ ಅವರೇ, ನಾವು ಈಗ ಪ್ರತಿಯೊಬ್ಬರ ಬಾಯಲ್ಲಿ ಕೇಳಿ ಬರುವಂತಹ ಮಾತೇನಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉದ್ಯಮ ಆಗ್ಬಿಟ್ಟಿದೆ, ಕೃಷಿ ಉದ್ಯಮ ಆಗ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ರೈತರು ಯಾವ ರೀತಿಯಾಗಿ ಇದನ್ನ ಮನಸ್ಸಿನ ಮೂಲಕ, ಯಾಕಂದ್ರೆ ಎಷ್ಟೋ ಜನ ರೈತರು ನಮ್ಗೆ ಏನು ಗೊತ್ತಿದೆ ನಾವು ಮಾಡೋದೇ ಸರಿ, ನಾವು ಹೊಸತನಕ್ಕೆ ಅಳವಡಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಮನಸ್ಥಿತಿಯವರು ಇರೋದನ್ನು ಕೂಡ ನಾವು ಗಮನಿಸಿದೀವಿ. ಸೊ ಏನ್ ಮಾಡ್ಬೇಕು ರೈತರು ಅಂತ ಹೇಳ್ತೀರಿ? ಇದಕ್ಕೆ ರೈತರು ಏನಂತ ಹೇಳಿದ್ರೆ ಯೂನಿವರ್ಸಿಟೀಸ್ಗೆ ಮತ್ತು ನಾವು ಮಾಡೋವಂಥ ರೈತ ಸಂತೆಗಳು, ಕೃಷಿ JKVKಯಲ್ಲಿರ್ಬೋದು, ಎಷ್ಟೊಂದು ಯೂನಿವರ್ಸಿಟೀಸಲ್ಲಿ ನಮ್ಮದು ಪ್ರೋಗ್ರಾಮ್ಸ್ ನಡೆಯುತ್ತೆ, ಎಕ್ಸಿಬಿಷನ್ಸ್ ನಡೆಯುತ್ತೆ. ಇಂಥ ಕಡೆಗೆ ಹೋದಾಗ ಸುಮ್ಮನೆ ಪ್ರವಾಸಕ್ಕೆ ಹೋದಂಗೆ ಹೋಗಿ ಬರೋದು ಬಿಟ್ಟು ಅದರಲ್ಲಿ ಕಲ್ತ್ಕೊಂಡು ಬಂದು ಅಪ್ಲೈ ಮಾಡಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ಮತ್ತು ಅಲ್ಲಿ ಇರೋಂಥ ಕ್ಷೇತ್ರಗಳಲ್ಲಿ RSKಗಳೇನಿದೆ, ರೈತ ಸಂಪರ್ಕ ಕೇಂದ್ರಗಳೇನಿದೆ ಅಂಥವ್ರನ್ನ ಅವರು ಪ್ರತಿ ವಾರನೋ ಅಥವಾ ತಿಂಗಳಿಗೆ 2 ಸತಿನೋ ಹೋಗಿ ಭೇಟಿ ಮಾಡಿ ಅವ್ರ ಹೊಲಕ್ಕೆ ಜಮೀನಿಗೆ ಕರ್ಕೊಂಡು ಬಂದು ಈ ಥರ ಸಂವಾದ ನಡಿಬೇಕು, ಸಂವಹನೆ ನಡಿಬೇಕು. ಇದರಿಂದ ರೈತರು ಈ ಥರ ಎಚ್ಚೆತ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ನಮ್ಮದು ಎಕ್ಸ್ಟೆನ್ಷನ್ ಏನಿದೆ ಗವರ್ಮೆಂಟಲ್ಲಿ ಅದು ಇನ್ನೂ ಜಾಸ್ತಿ ಆಗಬೇಕಾಗಿದೆ. ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಲಾಕ್ಡೌನ್ ಪೀರಿಯಡಲ್ಲಿ BC ಪಾಟೀಲ್ ಸರ್ ಅವ್ರು ಹೇಳ್ದಂಗೆ ಲಾಕ್ಡೌನ್ ಪೀರಿಯಡಲ್ಲೂ ಕೂಡ ಆನ್ಲೈನ್ ಟ್ರೈನಿಂಗ್ಸ್ ನಡೀತು. ಸೊ ನನ್ಗನ್ಸುತ್ತೆ ಈ ಆನ್ಲೈನ್ ಮುಖಾಂತರ ನಾವೇನು ಮಾಡ್ತಾ ಇದೀವಿ ರೀಚ್ ಜಾಸ್ತಿ ಇದೆ ಇವತ್ತು, ಯಾಕಂದ್ರೆ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ, ಇವತ್ತು ವಾಟ್ಸ್ಆ್ಯಪ್ ಇದೆ. ಸೊ ಖಂಡಿತ ಇದು ನಡೀತಾ ಇದೆ. ಬಟ್ ಓವರ್ ಟೈಮ್ ಸ್ವಲ್ಪ ಸಮಯದಲ್ಲಿ ಇದು ಇನ್ನೂ ಸ್ಟ್ರೆಂಥನ್ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಇದಕ್ಕೆ ನಾವು ಇನ್ನೋವೇಟಿವ್ ವೇಸ್ನ ನಾವು ಏನಂತ ಹೇಳಿದ್ರೆ ನಮ್ಮ ರೈತರು ಕೂಡ ನಮ್ಗೆ ಐಡಿಯಾಸ್ ಕೊಡಬೇಕು, ಹೀಗೆ ಮಾಡಿ ಅಂತ ಅವರೇ ಬರಬೇಕು. ನೀವೇನ್ ಮಾಡ್ತಿದ್ದೀರಾ ಅಂತ ನಮ್ಮನ್ನ ಕೇಳಿದ್ರೆ ನಾವು ಒಂದು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಮ್ಗೂ ಒಂದು ಯೋಚನೆ ಒಂದೇ ರೀತಿ ಇರುತ್ತೆ. ರೈತರ ಕಡೆಯಿಂದನೂ ಸೊಲ್ಯೂಷನ್ ಬರಬೇಕು. ಎಲ್ಲರೂ ಬರೀ ಇದು ಪ್ರಾಬ್ಲಮ್ ಹಿಂಗಿದೆ ಅಂತ ಹೇಳೋರೆ ಆಗ್ಬಿಟ್ರೆ ಹೇಗೆ ಸೊಲ್ಯೂಷನ್ ಯಾರು ಹುಡುಕ್ತಾರೆ? ಯಾರಿಗೆ ಸೊಲ್ಯೂಷನ್ ಬೇಕಾಗಿರೋದು? ಎಲ್ಲರೂ ಜೊತೆಗೂಡಿಸಿ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿದೆ. ಎಕ್ಸಾಕ್ಟ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಚೈತ್ರಾ ಭರತ್ ಅವರೇ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಆ ಸಲಹೆಗಳನ್ನ ರೈತರು ಸ್ವೀಕರಿಸ್ತಾರೆ, ಅದನ್ನು ಅಳವಡಿಸಿಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಡಾಕ್ಟರ್ ಅತಿಕುರ್ ರೆಹಮಾನ್ ಅವರೇ, ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈಗಾಗಲೇ ಮೆಕ್ಯಾನಿಸಮ್ ಬಗ್ಗೆ ನಾವು ಮಾತನಾಡಿದ್ವಿ, ಅದರ ಜೊತೆಗೆ ಇನ್ವೆನ್ಷನ್ ಬಗ್ಗೆ ನಾವು ಮಾತನಾಡಿದ್ವಿ. ರೈತರು ಕೊರೋನಾ ಬಂದ ಮೇಲೆ ಯಾವ್ದಾದ್ರು ಈಗ ಇಮ್ಯುನಿಟಿ ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ರೈತರು ಆ ತರದ ಸಲಹೆಗಳನ್ನ ಪಡ್ಕೊಂಡಿದ್ದು ಇದೆಯಾ ಅಂತ ಹೇಳಿ ಕೊನೆಯದಾಗಿ. ಓಕೆ, ಸೊ ಈಗ ಏನಾಗಿದೆ, ನಮಗೆ ಈ ಕೊರೋನಾಗೆ ಮದ್ದಿಲ್ಲ, ಆದರೆ ನಮ್ಮ ದೇಹದ ಒಂದು ಪ್ರತಿರೋಧ ಶಕ್ತಿ ಏನಿದೆ ಅದನ್ನ ಹೆಚ್ಚೋದ್ರಿಂದ ಮಾತ್ರ ಇದನ್ನ ನಾವು ಸದ್ಯಕ್ಕೆ ತಡೆಗಟ್ಟಬಹುದಾಗಿದೆ. ಸೊ ಇಂಥ ಸಮಯದಲ್ಲಿ ನಾವು ಬೇರೆ ಯಾವುದೋ ಒಂದು ಔಷಧಿಗಳು ತಗೊಳ್ಳೋದ್ರ ಬದಲಾಗಿ ನಮ್ಮ ಆರೋಗ್ಯದ ಒಂದು ಕಾಳಜಿಯಿಂದ ಉತ್ತಮವಾದ ಆಹಾರ ಬಳಕೆ ಮಾಡೋದ್ರಲ್ಲಿ ತುಂಬಾ ಜಾಣ್ಮೆ ಇದೆ. ಸೊ ಹಾಗೆ ನೋಡಿದ್ರೆ ನಾವು ನಮಗೆ ಈ ಸಿರಿಧಾನ್ಯಗಳು ಸಿಗ್ತಾ ಇದಾವೆ ಇತ್ತೀಚೆಗೆ. ಸೊ ಇವು ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾವೆ.
ಅದ್ರ ಜೊತೆಗೆ ಫೈಬರ್ ಇದೆ. ನಮ್ಗೆ ಎಲ್ಲರೂ ಇತ್ತೀಚೆಗೆ ನೋಡ್ತಾ ಇದ್ರೆ ಎಲ್ಲರಿಗೂ ಗ್ಯಾಸ್ ಇದೆ ಅಂತ ಹೇಳ್ತಾರೆ, ಅಸಿಡಿಟಿ. ಸೊ ಈ ಫೈಬರ್ ಇಲ್ಲದೆ ಇರೋದ್ರಿಂದ ಇದೆಲ್ಲ ಇದೆ. ಸೊ ಅದನ್ನ ಬಳಸ್ಬೋದು. ಅದ್ರ ಜೊತೆಗೆ ಬೇಳೆಕಾಳು ಬಳಸ್ಬೋದು. ಸೊ ಇದು ಪ್ರೋಟೀನ್ ಅಂಶ ಕೊಡುತ್ತೆ. ಅದ್ರ ಜೊತೆಗೆ ಎನರ್ಜಿಗೆ ಕಾರ್ಬೋಹೈಡ್ರೇಟ್ಸ್ ಇದ್ದೇ ಇದೆ. ನಾವ್ ಏನ್ ಹೇಳ್ತೀವಿ ನಮ್ಮ ಆಹಾರ ಪದ್ಧತಿ ಅನ್ನ ಸಾಂಬಾರು ರೋಟಿ ದಾಲ್ ಅಂತೀವಲ್ಲ, ಸೊ ಇದು ಒಂದು ಆಹಾರ ಪದ್ಧತಿಗಳ ಮೂಲಕವೇ ನಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದು. ಈ ತರ ನಾವು ಒಂದು ಸಮಗ್ರ ಕೃಷಿ ಮಾಡ್ಕೊಂಡು ಎಲ್ಲಾ ತರದ ಹಣ್ಣು ತರಕಾರಿಗಳು ಕಾಯಿ ಆಮೇಲೆ ಸೊಪ್ಪುಗಳು ಇವೆಲ್ಲ ಬೆಳೆದು ಈಗ ಏನ್ ಕರೋನಾ ನಮ್ಗೆ ಕಲಿಸ್ತಾ ಇದೆಯಲ್ಲ ಪಾಠ, ಇದು ನಮ್ಮ ಪೂರ್ವಜರು ಮುಂದೆಯಿಂದನೂ ಹಿಂದೆಯಿಂದನೂ ಮಾಡ್ಕೊಂಡೇ ಬರ್ತಾ ಇದ್ರು. ಮಧ್ಯದಲ್ಲಿ ನಾವು ಮರ್ತಿದ್ವಿ. ಇದೊಂದು ಎಚ್ಚರಿಕೆ ಕೊಡ್ತಾ ಇದೆ ಈ ಕರೋನಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಸರ್. ಧನ್ಯವಾದ. ಯಾವ ರೀತಿಯಾಗಿ ರೈತರು ಯಶೋಗಾಥೆಗಳನ್ನ ನಾವು ಪ್ರತಿದಿನ ಬಿತ್ತರಿಸ್ತಾ ಇದ್ವಿ, ಅದೇ ರೀತಿಯಾಗಿ ರೈತರು ಅನೇಕ ಸಲಹೆಗಳನ್ನ ಪಡ್ಕೊಂಡು ಅದನ್ನ ಬೇಸಾಯದಲ್ಲಿ ಅಳವಡಿಸಿಕೊಂಡ್ರೆ ಉತ್ತಮವಾದಂತಹ ಕೃಷಿಯನ್ನ ಪಡ್ಕೊಳ್ಳೋದಕ್ಕೆ, ಫಲವತ್ತಾದಂತಹ ಬೆಳೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಲಾಭದ ಉದ್ಯಮವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಇದು ಇವತ್ತಿನ ಅನ್ನದಾತ ನಮೋ ನಮಃ ಗ್ರ್ಯಾಂಡ್ ಫಿನಾಲೆಯ ಕಾನ್ಕ್ಲೇವ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.